ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ. ನಿವೃತ್ತ DYSP GN ಮೋಹನ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ಸ್ವಾಗತಿಸೋಣ. ಸರ್, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಮೋಹನ್ ಅವರು 1994 ಬ್ಯಾಚಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಆವಾಗ ಮಂಟೇಲಿಂಗೇನು ನಾವು ಕರೆಸಿದ್ದು. ಹಿ ವಾಸ್ ಎ ಫೈರ್ ಬ್ರ್ಯಾಂಡ್. ಮಾತಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಅದ್ಭುತವಾಗಿ ಮಾತಾಡ್ತಾ ಇದ್ದ ಆತ. ಅವನ ಎಂತೆಂಥ ಚಟುವಟಿಕೆಯಲ್ಲಿದ್ದ ಅನ್ನೋ ಕರಾಳ ಸ್ವರೂಪಗಳು ಇವರು ತನಿಖೆ ತೊಗೊಂಡಾಗಲೇ ಗೊತ್ತಾಗಿದ್ದು. ಬಿಫೋರ್ ದಟ್ ಇವ್ರು ಏನಂದ್ರೆ ಅವ್ರು ಸಂಘಟನೆ ಮಾಡ್ಕೊಂಡಿದ್ದ AJMS ಅಂತೇಳಿ. AJMS ಅಂದರೆ ಅಖಿಲ ಭಾರತ ಜನಜಾಗೃತಿ ಮಹಾಸಭಾ ಅಂತೇಳಿ. ಅವಳ ಕೈ ಕಾಲು ಆ ಕಡೆ ಇಬ್ಬರು ಕೈ ಹಿಡ್ಕೋತಾರೆ, ಇಬ್ಬರು ಕಾಲಾಗಲ ಮಾಡಿ ಹಿಡ್ಕೋತಾರೆ. ಇವನು ಸಿದ್ಧ ನಾನು ಟಾಟಾ ಸುಮೋ ತೊಗೊಂಬಂದು ಅವಳು ಬೇಡ್ಕೋತಾಳೆ, ಬೇಡಪ್ಪ ನಾನು ನಿನ್ನ ಇದು ಮಗನಾಗಿ ಹುಡ್ತೀನಿ, ನಿನ್ನ ಮಗಳಾಗಿ ಹುಡ್ತೀನಿಪ್ಪ, ಬೇಡಪ್ಪ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರೆ ಕೇಳಲ್ಲ, ಬೇಡ್ತಾರೆ. ಸರ್ ನೀವೆಲ್ಲಾದರೂ ಹುಡುಕೊಳ್ಳಿ ಸರ್ ಅಂತ. ನಾನು ಹುಡುಕಲ್ಲ, ನಿನಗೆ 12 ಗಂಟೆ ಟೈಮ್ ಕೊಡ್ತೀನಿ, ತಂದು ವಾಪಸ್ ನಮ್ಮದೇ ಪ್ರೊಡ್ಯೂಸ್ ಮಾಡಿದ್ರೆ ಬದುಕೊಂಡೆ, ಇಲ್ಲ ನೀನು ಬಿಡಲ್ಲ, ನೋಡು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನಿ ನಾನು ವಾಪಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಆಫೀಸರ್ ಕಾರ್ಯಕ್ರಮದಲ್ಲಿ ಇವತ್ತು 2 ಜನ ಆಫೀಸರ್ಗಳು ನಮ್ಮೊಂದಿಗಿದ್ದಾರೆ. ಬನ್ನಿ, ಇಬ್ಬರನ್ನೂ ಕೂಡ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮ ಪ್ರೀತಿಯ ಜೈಬರ್ ಅಂದರೆ JB ರಂಗಸ್ವಾಮಿ ಸರ್, ವಿಶ್ರಾಂತ ಪೊಲೀಸ್ ಅಧಿಕಾರಿ. ಸರ್, ನಿಮಗೆ ಸ್ವಾಗತ. ನಮಸ್ಕಾರ. ಇದರ ಜೊತೆಗೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ, ವಿಶ್ರಾಂತ ಪೊಲೀಸ್ ಅಧಿಕಾರಿ, ನಿವೃತ್ತ DYSP GN ಮೋಹನ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ಸ್ವಾಗತಿಸೋಣ. ಸರ್, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಇದೇ ಮೊದಲನೇ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಜೇಬರ್ ಸರ್. ಯಾಕೆ ಅಂದರೆ ಒಂದು ಮುಖ್ಯವಾದ ಕಾರಣ ಏನಂತಂದರೆ, ಜೇಬರ್ ಸರ್ ನಾವು ಇಬ್ಬರು ಸೇರಿಕೊಂಡು ಒಂದು ವಿಚಾರದ ಬಗ್ಗೆ ಮಾತಾಡಿದ್ವಿ. ಅದೇನೆಂದರೆ ಮೈಸೂರಿನ ಒಬ್ಬ ರೌಡಿ ಎಲಿಮೆಂಟ್ ಡಾನ್ ಮಂಟೇಲಿಂಗಯ್ಯ ಬಗ್ಗೆ ಮಾತಾಡಿದ್ವಿ. ದಲಿತ ಟ್ರಂಪ್ ಕಾರ್ಡನ್ನು ಹೇಗೆ ಯೂಸ್ ಮಾಡಿಕೊಂಡು ಆತ ಬೆಳೆದ ಮತ್ತು ದೌರ್ಜನ್ಯಗಳನ್ನ ಎಸಗಿದ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ಆ ಕೇಸ್ನ ಮುಖ್ಯ IO ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತಂದರೆ ಮೋಹನ್ ಸರ್ ಅವರೇ. ಆ ವ್ಯಕ್ತಿ ಮತ್ತು ಅದರ ಜೊತೆಗೆ ಒಟ್ಟಾರೆ 25 ಜನರಿಗೆ ಶಿಕ್ಷೆ ಆಗೋ ಥರ ಮಾಡಿದ್ದು. ಸೊ ಹೀಗಾಗಿ ಆ ಕೇಸ್ ಬಗ್ಗೆ ಮಾತಾಡೋಣ ಅಂಥೇಳಿ ನಾವು ಇವತ್ತು ಕೂತ್ಕೊಂಡಿದ್ದೀವಿ, ಡೀಟೇಲ್ಡಾಗಿ ಮಾತಾಡೋಣ ಅಂಥೇಳಿ. ಮೊದಲನೇದಾಗಿ ಅದರ ಪ್ರಿಲಿಮಿನರಿ ಆಗಿ ಒಂದಷ್ಟು ವಿಚಾರಗಳನ್ನ ಜಯಬರ್ ಸರ್. ಈಗ ಆ ಕೇಸಲ್ಲಿ 25 ಜನಕ್ಕೆ ಪನಿಷ್ಮೆಂಟ್ ಆಗಬೇಕಾದ್ರೆ ಒಂದೇ ಮರ್ಡ್ರು. ಅದು ಅಪರೂಪದಲ್ಲಿ ಅಪರೂಪ. ಯಾಕೆ ಅಂತಂದರೆ ಅಷ್ಟು ಜನ ಒಂದು ಕೇಸಿನಲ್ಲಿ ಅಪರಾಧಿಗಳಾಗಿದ್ದರು ಅದನ್ನು ಪ್ರೂವ್ ಮಾಡೋದಿದೆಯಲ್ಲ, ಬಹಳ ಕಷ್ಟ ಅದು. ಆ ಕೇಸನ್ನು ಒಂಥರ ಛಲ ಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ಮೋಹನ್ ಅವರು ಮಾಡಿದ್ದಾರೆ. ಮೋಹನ್ ಅವರು 1994 ಬ್ಯಾಚಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅದಾದಮೇಲೆ ಅವರು ರಾಜ್ಯದ ಅನೇಕ ಕಡೆ ಒಳ್ಳೆ ಕೆಲಸ ಮಾಡಿ ಹೆಸರು ಪಡೆದಂಥವರು, ಮತ್ತು ಒಳ್ಳೆ ತನಿಖಾಧಿಕಾರಿ ಅಂತ ಹೆಸರು ಪಡೆದಿದ್ದಾರೆ. ಯಾಕೆಂದರೆ ಅವರು ಒಂದು ಕೇಸ್ ರಿಜಿಸ್ಟರ್ ಆಯಿತು ಅಂದರೆ ಅದು ಪೂರ್ತಿ ಮುಗಿಯೋ ತನಕ ಬೆನ್ನತ್ತು ಹೋಗೋದು. ಈವನ್ ಈ ಕೇಸಲ್ಲಿ ಮಂಟೇಲಿಂಗಯ್ಯನ ಕೇಸಲ್ಲಿ, ಮರ್ಡರ್ ಕೇಸಲ್ಲಿ ಆತ ಅಪರಾಧ ಆಗಿದ್ದಾನೆ ಅದನ್ನು ಪ್ರೂವ್ ಮಾಡೋದಕ್ಕೆ ಮತ್ತೆ ಇವರು ಟ್ರಾನ್ಸ್ಫರ್ ಆಗಿಬಿಟ್ಟಿರ್ತಾರೆ. ಅಲ್ಲಿಂದನೂ ಬಂದು ಅದನ್ನು ಪೂರ್ತಿ ಒಂದು ತಾರ್ಕಿಕ ನೆಲೆಗಟ್ಟಿಗೆ ಕೊಟ್ಟು ಆಮೇಲೆ ಅದರಲ್ಲಿ ಕನ್ವಿಕ್ಷನ್ ತಗೊಳ್ತಾರೆ. PPಗಳು ಅದರಲ್ಲಿ ಬದಲಾವಣೆ ಆಗ್ತಾರೆ, ಇನ್ನೊಬ್ಬರು ಬದಲಾವಣೆ ಆಗ್ತಾರೆ. ಅವರೆಲ್ಲರನ್ನೂ ತೊಗೋಬೇಕಲ್ಲ, ಕಾನ್ಫಿಡೆನ್ಸಿಗೆ ತೊಗೊಂಡು ಹೊರಶಕ್ತಿಗಳು ತುಂಬ ಇರುತ್ತೆ. ಆ ಎಲ್ಲ ಪ್ರಭಾವಗಳು ಮತ್ತು ಒತ್ತಡಗಳನ್ನು ದಾಟಿ ಆ ಕೇಸಲ್ಲಿ ಅವರು ಜಯಶೀಲರಾಗ್ತಾರೆ. ಯಾಕೆಂದರೆ ಅವನನ್ನು ಹಿಡಿಯೋದು ಬಹಳ ಕಷ್ಟ ಇತ್ತು. ಇವರು ಮೈಸೂರಿನಲ್ಲಿ ನಾನಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವಾಗೆಲ್ಲ ಕೆಲಸ ಮಾಡಿದ್ದಾರೆ. ಬಟ್ ಈ ಒಂದು ಕೇಸಲ್ಲಿ ಮಾತ್ರ ಯಾರೂ ಹಿಡಿಯೋಕ್ಕಾಗದೇ ಇರೋಂಥದ್ದು. ಯಾಕೆಂದರೆ ಮಂಟೇಲಿಂಗಯ್ಯ ಪ್ರಾರಂಭದ ದಿನಗಳಿಂದನೂ ನನಗೆ ಗೊತ್ತು. ಆತ ನಾನು ಕಾಲೇಜ್ ದಿನಗಳಲ್ಲೇ ನಮಗಾತ ಬಹಳ ದೊಡ್ಡ ಆದರ್ಶ ವ್ಯಕ್ತಿ, ಬಹಳ ಚೆನ್ನಾಗಿ ಮಾತಾಡೋನೀಗ. 1970s ಅರ್ಲಿ 70sಲ್ಲಿ ದೇವನೂರು ಮಹಾದೇವ ಅವರು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಸವರ್ಣೀಯರಾಗಿದ್ದರೂ ಹಾಸನ ಚಿಕ್ಕಮಗಳೂರಿನಲ್ಲೆಲ್ಲ
ದಲಿತ ಸಂಘರ್ಷ ಸಮಿತಿಯ ಬ್ರಾಂಚ್ಗಳನ್ನು ಓಪನ್ ಮಾಡಿದವ್ರು ನಾವುಗಳು. ಅಂದರೆ ನಮಗೆ ಆ ಥರದ್ದೊಂದು ಆದರ್ಶ ಇದ್ದಾಗ ಅಂಬೇಡ್ಕರ್ ಅವರ ಇದು ಬರಬೇಕು, ಮತ್ತು ಕೇವಲ ಹುಟ್ಟಿನ ಕಾರಣಕ್ಕಾಗಿ ನಿಷ್ಕೃಷ್ಟರಾಗಿರೋಂಥ ದಲಿತರಿಗೆ ತಮ್ಮದೇ ಆದಂಥ ಒಂದು ಬಾಯಿ ಬರಬೇಕು ಅಂತ. ಆವಾಗ ಎಲ್ಲರೂ ಸೇರಿಕೊಂಡು ಒಬ್ಬರು ಡಾಕ್ಟರ್ ರಾಜರತ್ನಂ ಅಂತ ಇದ್ದರು, ನಮ್ಮ ಇಲ್ಲಿ ಒಬ್ಬರು IAS ಆಫೀಸರ್ ಇದ್ದಾರೆ, ರವಿ ಅಂತ ಹೇಳಿ, MR ರವಿ ಅವ್ರ ತಂದೆ. ಅವರು ಇದು ಬಹಳ ವಿಚಾರವಂತರು. ಅವರು ಒಬ್ಬರು ನಮಗೆ ಒಂದು ರೀತಿ ಮಾರ್ಗದರ್ಶಕರು ಆ ದಿನಗಳಲ್ಲಿ. ಆಗ ನಾನು ದೇವನೂರು ಮಹಾದೇವ, ಆಮೇಲೆ ಬೋಯಿ ಭೀಮಣ್ಣ ಅಂತ ಹೇಳಿ ತೆಲುಗು ಇವರು, ಸುಮಾರು ಜನ ದಲಿತ ಪ್ಯಾಂಥರ್ಸ್ ಇಂಥ ಯಾರ್ಯಾರು ಲೀಡರ್ಸ್ ಇದ್ದರು ಅವ್ರನ್ನೆಲ್ಲ ನಾವು ಕರೆಸಿದ್ದು ಹಾಸನಕ್ಕೆ. ಆವಾಗ ಮಂಟೇಲಿಂಗೇನು ನಾವು ಕರೆಸಿದ್ದು. ಹಿ ವಾಸ್ ಎ ಫೈರ್ ಬ್ರ್ಯಾಂಡ್. ಮಾತಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಅದ್ಭುತವಾಗಿ ಮಾತಾಡ್ತಾ ಇದ್ದ ಆತ. ಬೇರೆ ಯಾರೂ ದಲಿತ ಯುವಕರಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದವ್ರು ಯಾರೂ ಇಲ್ಲ. ಹೀಗಾಗಿ ಅವನ ಮಾತಿನ ಮೋಡಿಗೆ ನಾವೆಲ್ಲ ಮನಸೋತಿದ್ದೋ, ರಿಯಲ್ ಲೀಡರ್ ಅಂತ ಹೇಳಿ. ಆಮೇಲೆ ನಾವು ಮೈಸೂರಿಗೆ ಬಂದಾದ್ಮೇಲೆ ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ನಾನು ಬಂದಾದಮೇಲೆ ಈತ ದಲಿತ ಲೀಡರ್ ಅಂತ ಹೇಳಿ ಈತ ಎಲ್ಲರಿಂದನೂ ಸಂಪರ್ಕ ಕಳ್ಕೊಂಡಿದ್ದ. ಇನ್ಫ್ಯಾಕ್ಟ್ ನಾವೆಲ್ಲ ಇವತ್ತು ಮಹಿಷ ದಸರಾ ಅಂತ ಹೇಳಿ ಏನು ಪ್ರಚಾರದಲ್ಲಿದೆ, ಶುರು ಮಾಡಿದವನೇ ಮಾಂಟೇಲಿಂಗಯ್ಯ. ಆತ ಅದು ಶುರು ಮಾಡಿದ್ದ ಅವನಿಗೂ ಅದು ಐಡಿಯಾ ಇರಲಿಲ್ಲ ಆಗ. ಆತ ಏನು ಅಂತಂದರೆ 1971 ದಸರಾ ನಿಂತೋಗ್ಬಿಡುತ್ತೆ. ಮಹಾರಾಜರು ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಾರೆ. ಆಮೇಲೆ 72, 73, 74 ಮಹಾರಾಜರೇ ತೀರ್ಕೊಳ್ತಾರೆ, ಮತ್ತು ಬರಗಾಲ ಬಂದುಬಿಡುತ್ತೆ. ಹೀಗಾಗಿ ನಡೆಯೋದೇ ಇಲ್ಲ. ಹಾಗಿದ್ದರೆ ಯಾರನ್ನ ಉತ್ಸವ ಮೂರ್ತಿ ಮಾಡಬೇಕು? ಅಲ್ಲಿ ತನಕ ಮಹಾರಾಜರೇ ಉತ್ಸವ ಮೂರ್ತಿಯಾಗಿ ಬರ್ತಾಯಿದ್ದವರು. ಆಮೇಲೆ ಭಾರತ ಮಾತೆನ ಮಾಡೋಣ ಅಂತ ಒಂದು ವರ್ಷ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಕನ್ನಡ ಚಳುವಳಿಗಾರರು ಭಾರತ ಮಾತೆ ಸರಿ, ಆದರೆ ನಾವು ಮಾಡ್ತಾ ಇರೋದು ನಾಡ ಹಬ್ಬ ಆದ್ದರಿಂದ ಕನ್ನಡ ತಾಯಿ ಭುವನೇಶ್ವರಿದೇ ಹಬ್ಬ ಆಗಬೇಕು. ಇಡೀ ಕನ್ನಡದ ನೆಲವನ್ನು ನಾವು ತಾಯಿ ಅಂತ ಗುರುತಿಸ್ತಾ ಇದ್ದೀವಿ, ಹಾಗಾಗಿ ಅವ್ರದ್ದೇ ಮಾಡಬೇಕು ಅಂತ ಗಲಾಟೆ ಮಾಡಿದ್ರು. ಇನ್ಫ್ಯಾಕ್ಟ್ ಆವಾಗ ನಾಗಲಿಂಗ ಸ್ವಾಮಿ ಅಂತ ಒಬ್ಬ ಕನ್ನಡ ಹೋರಾಟಗಾರರು, ಚಳುವಳಿಗಾರರು, ಅವರು ಮಹಾರಾಜರು ಮತ್ತು ಚಾಮುಂಡೇಶ್ವರಿದು ಮೊದಲನೇ ಬಾರಿಗೆ ಅವರು ಮೆರವಣಿಗೆಯಲ್ಲಿ ತಗೊಂಡೋಗ್ತಾರೆ. ಫೋಟೋಗಳನ್ನು ತೊಗೊಂಡೋಗಿ ಅದೊಂದು 10 ದಿನ ಇಟ್ಟಿರ್ತಾರೆ. ಹೀಗಾಗಿ 75ನೇ ಇಸ್ವಿನೇ ಮೊದಲನೇದು. ಆಮೇಲೆ ಮತ್ತೆ ಅದು ನೆನೆಗುದ್ದಿಗೆ ಬಿದ್ದಿರುತ್ತೆ. ಈ ಚರ್ಚೆ ನಡೀತಾ ಇರ್ಬೇಕಾದ್ರೆ ಈತ ಏನು ಮಾಡ್ತಾನೆ, ಮಹಿಷ ದಸರಾ ಯಾಕೆ ಮಾಡಬಾರ್ದು, ನಾವು ಮೂಲ ನಿವಾಸಿಗಳು, ಇದು ಮೈಸೂರು ಮಹಿಷನಿಂದ ಬಂದಿರೋಂಥದ್ದು, ಅದರಿಂದಾಗಿ ನಾವು ಮಹಿಷ ದಸರಾ ಮಾಡ್ತೀವಿ ಅಂತೇಳಿ ಆತ ಹೊರಟ. ಅಲ್ಲಿ ಮಹದೇವಪುರ ರೋಡ್ ಅಂತ ಬರುತ್ತೆ, ಉದಯಗಿರಿಗೆ ಹೋಗಬೇಕು, ಉದಯಗಿರಿ ರಸ್ತೆ ಈಗ ಅದು. ಅಲ್ಲೊಂದು ಕ್ರಿಶ್ಚಿಯನ್ಸ್ ಸ್ಮಶಾನ ಇದೆ. ಒಂದು ರಸ್ತೆ ದಾಟಿದ್ರೆ ಅಲ್ಲೊಂದು ಎಂಥದ್ದು ದೊಡ್ಡತಾಯಮ್ಮನ ದೇವಸ್ಥಾನ ಅಂತ ಇದೆ. ಅಲ್ಲಿ ಕೋಣನ ಬಲಿ ಕೊಡ್ತಾಯಿದ್ರು. ಆಮೇಲೆ ಇವನೇನು ಮಾಡ್ದ, ಕೋಣನ ಬಲಿ ಕೊಡೋದಂದರೆ ಅಲ್ಲ ಒಂದು 5-6 ರಸ್ತೆಗಳಲ್ಲಿ ಓಡಾಡ್ಸೋದು ಅದನ್ನು ಕೋಣನ. ಆಮೇಲೆ ತಂದು ಬಲಿ ಕೊಡೋ ಅಂತ ಒಂದು ಇದನ್ನು ಮಾಡ್ತಾರೆ. ಆಗ ಅದು ಪ್ರಾಣಿ ಬಲಿ ಕೊಡೋದು ತಪ್ಪಲ್ಲ. ಸೊ ನಾವೆಲ್ಲ ಪೊಲೀಸ್ನವರೆಲ್ಲ ಹೋಗಿ ನಿಂತ್ಕೊಂಡು ನಮಗೂ ಅವ್ರಿಗೂ ವಾಗ್ವಾದಗಳೆಲ್ಲ ಆಯಿತು. ಯಾರು ಅರ್ಜಿ ಕೊಟ್ಟಿದ್ರು ನೋಡಿ, 10 ಊರಿನವ್ರು ನೀವು ಅಲ್ಲೇನಾರ ಬಲಿ ಕೊಟ್ಟರೆ ನಾವು ನಿಮ್ಮನ್ನು ಬಲಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಅದು ನಡೆಯೋದು ಬೇಡ ಅಂತ ಹೇಳಿ. ಆಮೇಲೆ ಒಂಥರ ಅದು ಊರಿನ ಹಬ್ಬ. ಏನು ಅಂತಂದರೆ ನಮ್ಮ ಅಲ್ಲಿಯ ಗ್ರಾಮಸ್ಥರುಗಳು ಇದು ಕಾಳಿಕಾದೇವಿನ ಏನಕ್ಕೆ ಪೂಜೆ ಮಾಡ್ತಾರೆ, ತಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ಯಾವುದೇ ಆಗಲಿ ಕಾಲರ ಈ ಥರ ಏನೂ ಆಗದೇ ಇರಲಿ ಅನ್ನೋದಕ್ಕೆ ಅವ್ರಿಗೆ ಭಯನೂ ಜಾಸ್ತಿ ಇರುತ್ತೆ. ಹೀಗಾಗಿ ಅವರೆಲ್ಲ ಬಂದೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಯಾರೂ ಅಲ್ಲಿ ಕಂಪ್ಲೇಂಟ್ ಕೊಡ್ದಾಗೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ, ದಯವಿಟ್ಟು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. ನೀವು ಕೋಣದ ಬರೀನ ನೀವು ಮೆರವಣಿಗೆ ಮಾಡ್ತೀರಾ ಅಂತಂದರೆ ಅಂತಿಮವಾಗಿ ಏನಾಗುತ್ತೆ ಅಂತ. ಇಲ್ಲ, ನಾವು ಪೂಜೆ ಮಾಡಿಬಿಟ್ಬಿಡ್ತೀವಿ, ಯಾಕೆಂದರೆ ತಾಯಿ ಅವನನ್ನು ಕೊಂದಿದ್ದಾಳೆ, ಮಹಿಷನ ಕೊಂದಿದ್ದಾನೆ. ಮಹಿಷ ಅಂದರೆ ಇದೆ ತಾನೆ, ಕೋಣ ತಾನೆ, ಕೊಂದಿರೋದು ಅದನ್ನು, ಅದರಿಂದ ನಾವು ಬರೀ ಅದನ್ನು ಮೆರವಣಿಗೆ ಮಾಡ್ತೀವಿ ಅಂತ. ಆವಾಗ ಅದಕ್ಕೆ ಇವನು ಲೀಡ್ರು, ಯಾರು ನಮ್ಮ ಮಂಟೇಲಿಂಗಯ್ಯ ಲೀಡರು. ಅದೆಲ್ಲ ಸ್ವಲ್ಪ ಏನೇನೋ ವಾಗ್ವಾದ ನಡೆಯುತ್ತೆ. ಕೊನೆಗೆ ನಾನು ಆವಾಗ ನಜರ್ಬಾದ್ ಪೊಲೀಸ್ ಸ್ಟೇಷನ್ಲಿದ್ದೆ, NR ಮೊಹಲ್ಲಾ ಪೊಲೀಸ್ ಸ್ಟೇಷನಲ್ಲಿ ಕೃಷ್ಣಪ್ಪನವ್ರು ಇದ್ದರು. ದೆನ್ ಇದರಲ್ಲಿ ಲಷ್ಕರಲ್ಲಿ UT ಶಂಕರ್ ಅಂತ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟ್ರ್ ಇದ್ದರು. ಸೊ ನಾವು 3 ಜನಕ್ಕೂ ಅದು ನಮ್ಮ ಸರ್ಕಲಿಗೆ ಬರ್ತಾಯಿತ್ತು. ನಾವು ಆವಾಗ ಇವರೆಲ್ಲರೂ ಕೂರಿಸಿ ಎಲ್ಲ ತೀರ್ಮಾನ ಮಾಡಿ ಆ ಮೆರವಣಿಗೆನೂ ಬೇಡ ಅಂತ. ಇಲ್ಲ ಮೆರವಣಿಗೆ ಬೇಕೇ ಬೇಕು, ಯಾಕೆಂದರೆ ಮಹಿಷ ದಸರಾ ನಾವು ಮಾಡ್ತಾ ಇರೋದು, ಚಾಮುಂಡೇಶ್ವರಿ ಹಬ್ಬ ನಿಜವಾಗಿ ನಡೀತಾ ಇರೋದು ಇಲ್ಲಿ ಅಂತ ಅವ್ರು ಶುರು ಮಾಡ್ಕೊಂಡ್ರು. ಆಮೇಲೆ 3 ರಸ್ತೆ 3 ಸರಿ ಅದು ಬರಬೇಕು ಅಷ್ಟೇ.
ಅಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ನಡೀಬಾರ್ದು. 10 ಗಂಟೆಗೆ ಎಲ್ಲ ನಿಮ್ಮ ಲೈಟು ಪೈಟ್ ಎಲ್ಲ ಕ್ಲೋಸ್ ಆಗಬೇಕು ಅಂತ. ಯಾಕೆ ಅಂತಂದರೆ ಅವರ ಹಬ್ಬ ಮಾಡಿದಾಗ ಕೋಣದ ಇದನ್ನು ಒಂದು ಸ್ವಲ್ಪ ಮಾಂಸನ ಪ್ರಸಾದ ಅಂತ ತೊಗೊಂಡೋಗ್ತಾರೆ. ಅದಕ್ಕಾಗಿ ವರ್ಷದಿಂದ ಚೀಟಿ ಹಾಕೊಂಡಿರ್ತಾರೆ. ಬಡವರಲ್ಲಿ ಬಡವರವರಿಲ್ಲ ಅಂಥ ಜನಗಳು ಅದನ್ನು ಮಾಡ್ತಾ ಇದ್ದಿದ್ದು. ಅವ್ರ ಆಚರಣೆ, ಅದು ನಂಬಿಕೆ. ಆದರೆ ಅದನ್ನು ನಾವು ವಿರೋಧನೂ ಮಾಡೋ ಹಾಗಿಲ್ಲ, ಬಟ್ ನಮ್ಮ ಎದುರುಗಡೆ ಅವ್ರು ಅದನ್ನು ಕಟ್ ಮಾಡೋಂಗಿಲ್ಲ ನೀವು. ಹೀಗೆಲ್ಲ ಆಗಿ ಆಮೇಲೆ ನೀವು ಅದನ್ನೇನೋ ಒಂದು ಪೂಜೆ ಮಾಡ್ಕೊಂಡು ಹೋಗಿ ಗಿತ್ತರಿಸೋದೆಲ್ಲ ಇಲ್ಲಿ ಕೂಡೋದು ಅಂತ ಒಂದು ಕಟ್ ಮಾಡ್ದು. ಅದು ನಡೀತಾ ಇರಲಿಲ್ಲ. ಆ ಥರದ್ದೊಂದು ವ್ಯವಸ್ಥೆ, ಅದು ಬಿಡಿಯೋದು. ನಮಗೇನು ಅಂತಂದರೆ ಆ ಥರದ್ದೊಂದು ಆಚರಣೆ ಮಾಡೋದ್ರ ಮುಖಾಂತರ ಊರಲ್ಲಾರ ಶಾಂತಿ ನೆನೆಸ್ಲಿ ಅಂತ, ಸಣ್ಣ ಪೈಪೋಟಿ ಬರೋದು ಬೇಡ ಅಂತ. ಇವನೇನು ಮಾಡಿಬಿಟ್ಟ, ಎಲ್ಲದರಲ್ಲೂ ನಂದೇ ಮಾತು ನಡಿಬೇಕು ಅಂತ ಶುರು ಆದಮೇಲೆ ಅಲ್ಲೆಲ್ಲರ ಹತ್ರನೂ ವಿರೋಧ ಕಟ್ಕೊಂಡ. ದೆನ್ ಹಿ ವಾಸ್ ಶಿಫ್ಟೆಡ್ ಟು ಕೆಸರೆ ಅಂತ ಇದೆ, ರಾಜೇಂದ್ರ ನಗರ ಅಂತ, ಅಲ್ಲಿಂದ ಗಾಂಧಿನಗರದಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟ. ಅಲ್ಲಿ ಒಬ್ಬನೇ ಇಟ್ಕೊಂಡಿದ್ದ. ಸೊ ಅವನು ಏನೋ ಒಂದು ಸರಿನೂ ಸ್ಟೇಷನಿಗೆ ಬರ್ತಿಲ್ಲ. ಹಿ ನೆವರ್ ಸ್ಟೆಪ್ಡ್ ಇನ್ ಟು ಪೊಲೀಸ್ ಸ್ಟೇಷನ್ ಒಂದು. ಆದರೆ ಅವನು ಅರ್ಜಿಗಳನ್ನಂತೂ ಬರೆಯೋನು ಎಲ್ಲರ ಮೇಲೂ. ಈಗ ಏನಾರು ಒಂದು ಅರ್ಜಿ ನನಗೆ ಹಿಂಗೆ ತೊಂದರೆ ಆಗಿದೆ ಅಂತ ಬರೆದು ಕೊಟ್ಟರೆ ರಾಜ್ಯಪಾಲರ ತನಕನೂ ಕಾಪೀಸ್ ಆಗ್ತಾಯಿದ್ದ. ಸೈಕ್ಲ ಸ್ಟೈಲ್ ಮಿಷನ್ನೇ ಇಟ್ಕೊಂಡ್ಬಿಟ್ಟಿದ್ದ. ಅಲ್ಲಿ ಬರೆದು ಅಲ್ಲೇ ಟೈಪ್ ಮಾಡಿಸಿ ಕೊಟ್ಬಿಟ್ರೆ ಮುಗೀತದ್ಲಾಗಿ. ಅದು ಅಲ್ಲಿಗೆಲ್ಲ ಹೋಗಿ ಬರಬೇಕು ಅಂತಂದರೆ ಒಂದು ಅರ್ಜಿ ಪ್ರಭಾವ ಇಡೀ ಸರ್ಕಾರದ ಪೂರ್ತಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹೋಗಿ ಬಂದುಬಿಡ್ತಾಯಿತ್ತು. ಬಟ್ ನಾವು ಒಂಥರ ಅವನ ಬಗ್ಗೆ ಸ್ವಲ್ಪ ಹೆದರಿಕೆ. ಏನಕ್ಕೆ ಹೆದರಿಕೆ ಅಂತಂದರೆ ದಬಾಯಿಸಿ ಮಾತಾಡ್ಬಿಡೋನು. ಈಗೇನು ಫ್ರೆಂಡ್ಶಿಪ್ಪಲ್ಲಿದ್ದಂಗೆ ಇರೋನು ತಿರುಗಿ ಬಿದ್ದುಬಿಡೋನು. ನಾವೆಲ್ಲ ಅವನಿಗೆ ಒಂದು ರೀತಿ ಅವನ ಬಗ್ಗೆ ಒಂಥರ ಅಭಿಮಾನ ಇದ್ದಂಥವ್ರೆ ಆ ದಿನಗಳಲ್ಲಿ. ಬಟ್ ಅವನು ಹೆಂಗೆ ಅಂತಂದರೆ, ನಾನೊಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಕೆ.ಸಿ. ರಾಮಮೂರ್ತಿಯವರು ರಾಜ್ಯಸಭಾ ಮೆಂಬರ್ ಆಗಿದ್ದರು. ಹಿ ವಾಸ್ ಅವರ್ ಅಡಿಷನಲ್ SP. ಗೋಪಾಲ್ ಕೃಷ್ಣಗೌಡ ಅಂಥೇಳಿ ಅವರು ಸ್ಪೆಷಲ್ DC ಆಗಿದ್ದರು. ಯಾವುದೋ ಒಂದು ಅಶೋಕ್ಪುರಮಲ್ಲಿ ನಡೆದಂಥ ಒಂದು ಫಂಕ್ಷನ್ಗೆ ಈತ ಚೀಫ್ ಗೆಸ್ಟು. ಅವರು ಎಲ್ಲ ಬಂದಿದ್ದರು, ಕೂತಿದ್ರು. ಈತ ಭಾಷಣ ಮಾಡ್ತಾಯಿದ್ದ, ಯಾರು ಮಂಟೇಲಿಂಗಯ್ಯ. ಇವರಿಬ್ಬರು ಗುಸು ಏನೋ ಸ್ವಲ್ಪ ಮಾತಾಡ್ಕೊಳ್ತಿದ್ದಾರೆ. ಮಾತೇ ನಿಲ್ಲಿಸ್ಬಿಟ್ಟ. ಏನು ರೀ, ನಾನೊಬ್ಬ ದಲಿತ ಮಾತಾಡ್ತಾಯಿದ್ರೆ ನೀವು ಇಲ್ಲಿ ಮಾತಾಡ್ಕೋಬೋದು ಅಂತ, ನನ್ನ ಮಾತು ಏನು ಅಂತ ಕೇಳಿಸ್ಕೊಳಂಗಿಲ್ವಾ? ನಮ್ಮ ನೋವೇನು ಅಂತ ನಿಮಗೆ ಗೊತ್ತಾಗೋದು ಬೇಡವೇನ್ರಿ ಅಂತೇಳಿ ತಿರುಗಿ ಬಿದ್ದುಬಿಟ್ಟ. ಅವರು ಒಂಥರ ಆಘಾತಕ್ಕೆ ಒಳಗಾಗ್ಬಿಟ್ರು ಇಬ್ಬರೂ. ಈ ತಪ್ಪು ಮಾಡಿದ ಬಾಲಕರು ಹಿಂಗೆ ಕೂತ್ಕೊಳ್ತಾರಲ್ಲ, ಆ ಥರ ಕೂತ್ಕೊಂಡ್ಬಿಟ್ರು ಕೊನೆ ತನಕ. ಅಂದರೆ ನಾನು ಹೇಳೋದೇನು ಅಂದರೆ, ಯಾರಿಗೂ ಮುಲಾಜೆ ಬಿಡ್ತಿರಲಿಲ್ಲ ಅವನು. ಈ ಛಾತಿನ ನಾನು ಹೇಳ್ತಾ ಇರೋದು ಒಂದು ಇದಲ್ಲ. ಈವನ್ ನಮ್ಮ DCP ಸೋಮಶೇಖರ್ ಅಂತ ಇದ್ದರು. ಒಂದು ಕೇಸಲ್ಲಿ ಅವ್ರ ಪಾಪ ಜೈಲಿಗೆಲ್ಲ ಹೋಗಬೇಕಾಯ್ತು, ಸತ್ಯದೇವ್ ಮರ್ಡರ್ ಕೇಸಲ್ಲಿ. ಅವರು ಅಷ್ಟೇ ಯಾವುದೋ ಒಂದು ವಿಚಾರಕ್ಕೆ ಸ್ಟ್ರೈಕ್ ಬಂದಿತ್ತು. ಕೇಳಿದಾಗ ಏನಯ್ಯ ಅದು ನೀನು ಮಾತಾಡೋದೇ ಆಯ್ತಲ್ಲ ಅಂತ ಏನೋ ಅಂದಿದ್ದಕ್ಕೆ, ಸರಿಯಾಗಿ ಹೇಳ್ರಿ, ಏನು ಗರ್ಜಿಸೋದೇನು ಬೇಕಾಗಿಲ್ಲ. ಈ ಥರ ಅವ್ರದ್ದು ಯಾರು ಅಧಿಕಾರಿನೂ ಯಾವನ್ನು ಮುಲಾಜಿಡ್ದಲೇ ಮಾತಾಡೋ ಅಂಥ ಒಂದು ಪ್ರವೃತ್ತಿ. ಹೀಗಾಗಿ ತುಂಬ ಜನ ಬೆಂಬಲಿಗರನ್ನ ಬೆಳೆಸ್ಕೊಳ್ತಾ ಬಂದ. ಹೀಗೆ ಆತ ಬೆಳೀತಾ ಬಂದ. ಆದರೆ ಅವನು ಮಾತ್ರ ಒಂದೇ ಒಂದು ದಿನ ಪೊಲೀಸ್ ಸ್ಟೇಷನ್ಗೆ ಬರ್ತಿರಲಿಲ್ಲ. ಅವನ ಅರ್ಜಿಗಳು ಮಾತ್ರ ಬರೋವು. ಲ್ಯಾಂಗ್ವೇಜು ತುಂಬ ಚೆನ್ನಾಗಿತ್ತು. ಇದು ಫಸ್ಟ್ ಪಾರ್ಟು. ಅದಾದಮೇಲೆ ನಾನು NR ಮೊಹಲಾದಿಂದ ಮತ್ತೆ ನಾನು ಟ್ರಾನ್ಸ್ಫರ್ ಆದೆ. ಬಟ್ ಹಿ ವಾಸ್ ಎ ಲೀಡರ್. AJMS ಅಂತ ಒಂದು ಸಂಸ್ಥೆ ಕಟ್ಕೊಂಡಿದ್ದಾನೆ. ಅದರಲ್ಲಿ ತುಂಬ ಜನನೇ ಎತ್ಕಟ್ತಾನೆ, ಅದು ಇದು ಅಂತ ಈ ಥರ ಅವನ ಬಗ್ಗೆ ಮೈಸೂರಿನಲ್ಲಿ ಸುದ್ದಿ ಆಗ್ತಾನೇ ಇತ್ತು. ಬಟ್ ಆ್ಯಕ್ಚುಲಿ ಆತ ಏನು ಮಾಡ್ತಾ ಇದ್ದಾನೆ ಇದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಮೋಹನ್ ಅವ್ರು ಬಂದಮೇಲೆ ಆಮೇಲೆ ಅದರದ್ದು ಅವನ ಎಂತೆಂಥ ಚಟುವಟಿಕೆಯಲ್ಲಿದ್ದ ಅನ್ನೋ ಕರಾಳ ಸ್ವರೂಪಗಳು ಇವರು ತನಿಖೆ ತೊಗೊಂಡಾಗಲೇ ಗೊತ್ತಾಗಿದ್ದು. ಸರ್ ಏನು ಸರ್ ನೀವು ತೊಗೊಂಡದ್ದು ಯಾವಾಗ ಸರ್, ಮತ್ತು ಏನು ಗೊತ್ತಾಯ್ತು ಸರ್? ಸರಿ, ಎಲ್ಲ 2005 ನವಂಬರ್ನಲ್ಲಿ ಗಂಗಮ್ಮ ಅನ್ನೋಳೊಬ್ರದ್ದು ಮರ್ಡ್ರ್ ಮಾಡ್ತಾರೆ. ಅವರು ಅಂದರೆ ಅವ್ರು ಶಿಷ್ಯರು ಮಾಡ್ತಾರೆ. ಇವರು ನೇರವಾಗೆಲ್ಲ ಮರ್ಡ್ರ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾರೆ. ಬಿಫೋರ್ ದಟ್ ಇವ್ರು ಏನಂದ್ರೆ ಅವ್ರು ಸಂಘಟನೆ ಮಾಡ್ಕೊಂಡಿದ್ದ AJMS ಅಂತೇಳಿ. AJMS ಅಂದರೆ ಅಖಿಲ ಭಾರತ ಜನಜಾಗೃತಿ ಮಹಾಸಭಾ ಅಂತೇಳಿ ಮಾಡಿಕೊಂಡು ಅದಕ್ಕೊಂದು ಒಳ್ಳೆ ಲೆಟ್ರ್ ಮಾಡಿಕೊಂಡು ಸ್ಟೇಟ್ ಲೆವೆಲ್ ಲೀಡರ್ ಥರ ಮಾಡಿಕೊಂಡು ಈ ಥರ ಕಾರ್ ತೊಗೊಳ್ಳೋದು, ಒಂದು ಕಂಟೆಸ್ಟ ಕಾರು, ಕಂಟೆಸ್ಟ್ ಆಮೇಲೆ ಟಾಪ್ ಗ್ರೀನ್ ಲೈಟು ಎಲ್ಲ ಹಾಕೊಂಡು ಓಡಾಡೋದು, ಅದೇ ಒಂದು ಸ್ವತಂತ್ರ ಸಂಸ್ಥೆ ಅದು. ಪಿಂಕ್ ಕಲರ್ ಟೈಪ್ ಒಂದು ಸ್ವಲ್ಪ ಟವಲ್ ಹಾಕೊಂಡು ಯಾವಾಗಲೂ ಒಂದು ಲೀಡ್ರ್ ಟೈಪಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ದೊಡ್ಡ ಲೀಡ್ರ್ ಥರ ಬರ್ತಾಯಿದ್ರೆ ಎಲ್ಲ ಸಿಗ್ನಲ್ಗಳಲ್ಲೂ ದಾಟೋಗ್ಬೇಕು. ಅವರು ಸಿಗ್ನಲ್ಲು ಕ್ವಶನ್ ಮಾಡೋಂಗಿರಲಿಲ್ಲ, ಆ ಥರ ಎಲ್ಲ ಮಾಡ್ತಿದ್ರು. ಬಟ್ ಇವ್ರ ಹತ್ರ ಎಲ್ಲ ಮೆಂಬರ್ಸ್ ಆಗಿದ್ದವರು, AJMSಗೆಲ್ಲ ಮೆಂಬರ್ಸ್ ಆಗಿದ್ದವರೆಲ್ಲ ಬಡವ್ರುಗಳೇ.
ಬಿಲೋ ಪಾವರ್ಟಿ ಲೈನ್ ಜನಗಳ ಕೆಳಗಡೆ ಇದ್ದಾರೆ, ಅವರೇ ಪಾಪ ಎಲ್ಲ ಮೆಂಬರ್ ಆಗ್ತಿದ್ರು. ಏನೋ ಅವ್ರಿಗೆ ಸಣ್ಣ ಪುಟ್ಟ ಒಂದಷ್ಟು ಸರ್ಕಾರಿ ಕೆಲಸಗಳೆಲ್ಲ ಮಾಡ್ಕೊಡ್ತಿದ್ದು ಎಲ್ಲ ಇತ್ತು. ಬಟ್ ಅವ್ರ ಹತ್ರ ಮೆಂಬರ್ ಆಗ್ಬೇಕಾದ್ರೂ ಕೂಡ ದುಡ್ಡು ಕೊಡಬೇಕಾಗಿತ್ತು. ಬಟ್ ಆತ ಸರ್ಕಾರಿ ಅತಿಥಿಗೃಹದಲ್ಲಿ, ಚಾಮುಂಡಿ ಅತಿಥಿಗೃಹದಲ್ಲಿ ಸಭೆಗಳ ಕರೀತಿದ್ದೆ. ಸಭೆಗಳಿಗೆ ಎಲ್ಲರೂ ಕಂಪಲ್ಸರಿ ಹೋಗಲೇಬೇಕು. ಹೋಗಲಿಲ್ಲ ಅಂತ ಅಂದರೆ 50 ರೂಪಾಯಿ ದಂಡ ಕಂಪಲ್ಸರಿ ಆಗ್ತಿತ್ತು. ನೋಡಿ, ಅವೆಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅದು. ಅದರಲ್ಲಿ ಹೋಗಿ ಅಲ್ಲಿ ರೂಮ್ ಕೇಳೋದೇ ಕಷ್ಟ. ಇವನಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದ. ಮೀಟಿಂಗ್ ಕಂಡಕ್ಟ್ ಮಾಡೋದು, ಅವರೆಲ್ಲ ಬರಲಿಲ್ಲ ಅಂದರೆ ಅವ್ರದ್ದು ನೋಟ್ ಮಾಡ್ಕೊಳ್ಳೋದು, ಅವ್ರಿಗೆಲ್ಲ 50 ರೂಪಾಯಿ ದಂಡ ಹಾಕೋದು. ದಂಡ ಕೊಡಲಿಲ್ಲ ಅಂದರೆ ಮನೆಗೆ ಕರ್ಸೋದು. ಮನೆಯಲ್ಲಿ ನೆಹರು NR ಮೂಲದಲ್ಲಿ ಒಂದು ಮನೆ ತೊಗೊಂಡಿದ್ರು. ಅದು 3 ಫ್ಲೋರ್ಸ್ ಮನೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆ 3rd ಫ್ಲೋರಲ್ಲಿ ಒಂದು ಮೀಟಿಂಗ್ ಹಾಲ್ ಟೈಪ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ರಾಟೆಗಳು ಕಟ್ಟೋದು, ಹಗ್ಗಗಳು ಎಲ್ಲ ಇರ್ತಿತ್ತು. ಅವ್ರಿಗೆ ಉಲ್ಟಾ ಕಟ್ಟಾಕ್ಬಿಟ್ಟು ಹೊಡಿಯೋದು ಎಲ್ಲ ಮಾಡೋದೆಲ್ಲ ಆ ಥರ ಜನರಿಗೆ ಅವ್ರ ಮೆಂಬರ್ಸ್ಗಳಿಗೆ. ಇವರು ಆಚೆ ಬರ್ತಾ ಇರಲಿಲ್ಲ. ಯಾರು ಇವ್ರ ವಿರುದ್ಧ ಪಬ್ಲಿಕಲ್ಲಿ ಮಾತಾಡೋರು ಕರ್ಕೊಂಬರೋದು, ಅವ್ರ ಮೆಂಬರ್ಸ್ ಹೋಗೋದು, ಕರ್ಕೊಂಬರೋದು, ಕರೀತವ್ರೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪನಿಷ್ಮೆಂಟ್ ಮಾಡೋದು, ಇದೆಲ್ಲ ಮಾಡ್ತಾನೆ ಇತ್ತಿದ್ದು. ಮೀಟಿಂಗ್ಗಳಿಗೆ ಹೋಗ್ಬೇಕು. ಆಮೇಲೆ ಎಜಿಟೇಷನ್ಸು, ಸ್ಟ್ರೈಕ್ಸು, ಏನಾರ ಮೆರವಣಿಗೆಗಳಿದ್ದರೆ ಮತ್ತು ಯಾವ್ದಾರ ಕಚೇರಿ ಬಿದ್ದರೆ ಧರಣಿಗಳು ಮಾಡೋದು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕೂಗಾಡೋದು, ಕೆಟ್ಟದಾಗಿ ಕೊಳಕೆಲೆಲ್ಲ ಬೈಸೋದು ಸಿಕ್ಕಾಪಟ್ಟೆ ಜನಗಳಿಗೆ ಅವ್ರ ಮೆಂಬರ್ಸ್ಗಳಿಂದ. ಸಾಧ್ಯವಾದ ಸಗಣಿಗಳಿರ್ಚೋದು, ಈ ಥರ ಎಲ್ಲ ಮಾಡಿದ್ದೆಲ್ಲ ನಾವು ಹಿಂದೆ ಕೇಳಿದ್ವಿ ಅದ್ರ ಬಗ್ಗೆ ಎಲ್ಲ ಪೂರ್ತಿ. ಹೀಗಾಗಿ ಅಧಿಕಾರಿಗಳಂತೂ ಸುಮ್ಮನೆ ಸಿಕ್ಕಾಪಟ್ಟೆ ಎದುರ್ಕೊಳ್ಳೋದೆಲ್ಲ ನಡೀತಾ ಇತ್ತು. ಆ ಸ್ಟ್ರೈಕ್ಗಳಿಗೆ ಹೋಗಲಿಲ್ಲ ಅಂದರೂ 150-200 ರೂಪಾಯಿ ದಂಡ ಹಾಕ್ತಿದ್ರು ಅವರು. 150-200 ರೂಪಾಯಿ ದಂಡ ಹಾಕೋದಲ್ದೇ ಅವರಿಗೆ ಆ ಮೆಂಬರ್ಸ್ಗಳಿಗೆ ಎಲ್ಲರೂ ಸರ್ಕಾರ ವತಿಯಿಂದ ಕಟ್ಟಿರ್ತಕ್ಕಂಥ LIG, MIG ಈ ಥರ ಮನೆಗಳಿದ್ದರೆ ಆತ ಮನೆಗಳಿಗೆಲ್ಲ ನಾನು ನಿಮಗೆ ಅಲಾಟ್ ಕೊಡ್ತೀನಿ ಸೇರ್ಕೊಳ್ಳಿ ಅಂತೇಳಿ ಸೇರಿಸ್ಬಿಡೋದು. ರಿಯಲ್ ಅಲಾಟಿಗಳು ಬಂದು ಕೇಳಿದ್ರೆ ಅವ್ರ ವಿರುದ್ಧ ಗಲಾಟೆ ಮಾಡೋದು. ಮತ್ತು ಯಾರು ಇವನು ಮೆಂಬರ್ಸ್ಗಳು ಸೇರಿಸಿದ್ದಾರೆ ಅವ್ರ ಹತ್ರ ರೆಂಟು 250 ರೂಪಾಯಿಂದ 500, 750 ರೂಪಾಯಿ ತನಕ ಪ್ರತಿ ತಿಂಗಳು ವಸೂಲಿ ಮಾಡೋದು. ಮತ್ತು ನಿಮ್ಗೆ ಮನೆ ಕೊಡಿಸಿದ್ದೀನಿ, ಅಡ್ವಾನ್ಸ್ ಕೊಡ್ತಿಲ್ವ, ಬಾಡಿಗೆ ಮನೇಲಿ ಇದ್ದರೆ ಅಂತೇಳಿ ಅಡ್ವಾನ್ಸ್ ಕಲೆಕ್ಟ್ ಮಾಡೋದು. ಮತ್ತು ಅದೇ ಮನೆಗಳನ್ನ ನಿಮಗೆ ಕನ್ಫರ್ಮ್ ಮಾಡಿ ನಿಮಗೆ ಅಲಾಟ್ ಮಾಡಿಸ್ತೀನಿ, ಅವ್ರಿಗಾಗಿರೋ ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ಪೂರ್ತಿ ದುಡ್ಡುಗಳು ಕಲೆಕ್ಟ್ ಮಾಡೋದು. 5,000, 10,000, 20,000 ಕಲೆಕ್ಟ್ ಮಾಡೋದು. ಅದೇ ರೀತಿ ಒಂದು ಸಾರಿ ಅವಾಗ ಯಾರೋ ಹೋಮ್ ಮಿನಿಸ್ಟ್ರಿದ್ದಾಗ ಕರ್ಕೊಂಬಂದ್ಬಿಟ್ಟು ಟ್ರೈನಲ್ಲಿ ಒಂದು 100 ಜನ ಕರ್ಕೊಂಬಂದು ಇವರೆಲ್ಲ ಮನೆ ಕೊಡಬೇಕು, ಎಲ್ಲ ಅಲರ್ಟ್ ಆಗ್ಬಿಟ್ಟೈತೆ, ಆಗೈತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಒಂದು ವಿಧಾನಸೌಧ ಹತ್ರ ಬಂದು ಜನಗಳನ್ನ ತೋರಿಸಿ, ಮಿನಿಸ್ಟ್ರುಗಳನ್ನ ತೋರಿಸಿ ಎಲ್ಲ ವಾಪಸ್ ಕರ್ಕೊಂಡೋಗಿದ್ದು ಕೂಡ ಇದೆ. ಏನು ಸರ್ ಇದು ಏನು ಮಾಡಿದ್ದು? ಅವರೇ ಮನೆಗಳನ್ನ ಈಗ ಏನು ಅಲರ್ಟ್ ಆಗಿದ್ರಲ್ಲ ಅವರೆಲ್ಲರೂ ಒಂದು ಸರಿ ಟ್ರೈನಲ್ಲಿ ಬೆಂಗಳೂರು ವಿಧಾನಸೌಧಕ್ಕೆ ಕರ್ಕೊಂಬಂದು ಸಂಬಂಧಪಟ್ಟಂಥ ಮಂತ್ರಿನ ಭೇಟಿ ಮಾಡಿಸಿ ಕರ್ಕೊಂಬಂದು ಹೊರಗಡೆ ಬಂದು ಇವ್ರಿಗೆಲ್ಲ ಮನೆಗಳ ಅಲರ್ಟ್ ಮಾಡಿಕೊಡ್ಬೇಕು, ಎಲ್ಲ ಅಲರ್ಟ್ ಆಗ್ಬಿಟ್ಟಿದ್ದಾರೆ, ಭಾಳ ಬಡವರಿದ್ದಾರೆ ಅಂತೇಳಿ ಅವರಿಂದ ಒಂದು ಅಸೂರೆನ್ಸ್ ಕೊಡಿಸ್ದಾಗೆಲ್ಲ ಮಾಡಿ ಅವೆಲ್ಲ ಮಾಡಿದ್ರು ಅವರು ಅವಾಗ ಹಿಂದೆ ಮಾಡಿ. ಇನ್ನೊಂದು ಸಣ್ಣದೊಂದು ಇವನೇನು ಮಾಡೋನು, ಇವೆಲ್ಲ ಸರ್ಕಾರಿ ಮನೆಗಳು ಹುಡ್ಕೋದಿಂದ, ಆಮೇಲೆ ಕಾರ್ಪೊರೇಷನ್ನಿಂದ, ಮುಡಾದಿಂದ ಕಟ್ಟಿರೋರು. ಆ ಮನೆಗಳನ್ನು ಇವನು ಆಕ್ಯುಪೈ ಮಾಡ್ಕೊಂಬಿಡೋದು. ಇನ್ನೇನು ಮುಕ್ತಾಯದ ಹಂತದಲ್ಲಿರ್ತದೆ, ಆಕ್ಯುಪೈ ಮಾಡ್ಕೊಂಡು ನಾವೇ ಇರೋದು ಅಂಥೇಳಿ. ಮೇಯ್ನಾಗಿ ಪೊಲೀಸ್ನವರು ಹೆದರೋರು. ಯಾಕೆಂದ್ರೆ ಅವರೆಲ್ಲ ದಲಿತ ಬಡವರು. ಅವ್ರನ್ನ ಆಚೆ ಹಾಕಿಬಿಟ್ರೆ ಇನ್ನು ದೊಡ್ಡದೊಂದು ಇದೇನೇ ವಿಪ್ಲವನೇ ಉಂಟಾಗ್ಬಿಡುತ್ತೆ. ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸರ್ಕಾರದ ಅಧಿಕಾರಿಗಳು ಬಾಯಿ ಮುಚ್ಕೊಂಡಿರೋರು. ಮತ್ತು ಅದ್ರ ಜೊತೆಗೆ ಈ ಮೂಗರ್ಜಿಗಳು ಇದಾವಲ್ಲ, ಅದ್ರ ಹೊಡೆತ ಯಾವನು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಇದು ನೀವು ಅನ್ಕೋಬೋದು ಒಬ್ಬ ಮನುಷ್ಯ ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ. ಆ ಥರ ನಡೆಸೇಬಿಟ್ಟ ಅವನು. ಓಕೆ. ಇದು ಡಾನ್ಗಳೆಲ್ಲ ಇದನ್ನೆಲ್ಲ ಹಿಡ್ಕೊಂಡೆಲ್ಲ ಮಾಡ್ತಾರಲ್ಲ, ಮಚ್ಚು ಕುಡಿದ್ರೆ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡೋದು, ಆ ಥರ ಡಾನ್ ಅಲ್ಲ ಅವನು. ಇದ್ದಿದ್ದು ಒಂದೇ ಒಂದು ಅಸ್ತ್ರ, ಅದು ಅಸ್ತ್ರ, ಪೆನ್ನು, ಪೇಪರ್. ಯಾರ್ಯಾರಿಗೆ ಬರೀಬೇಕು, ಆಮೇಲೆ ಯಾರೇ ಬರಲಿ ಅವ್ರಿಗೆ ದಬಾಯಿಸ್ಬಿಡೋದು. ಆಮೇಲೆ ಕೆಲವರು IAS ಆಫೀಸರ್ಸು, IPS ಆಫೀಸರ್ಸ್ ಎಲ್ಲರದು ಒಂದು ಲಿಸ್ಟ್ ಮಾಡಿ ಒಂದು ದೊಡ್ಡದೊಂದು ಲೆಟ್ರೇಟ್ ಮಾಡಿದ್ದ. ಅವರು AMS ಲೆಟ್ರೇಟ್ನಲ್ಲಿ ಪೂರ್ತಿ ಇರೋದೇ IAS IPS ಆಫೀಸರ್ದು. ಮೇಯ್ನ್ ಒಬ್ಬರು IAS ಆಫೀಸರು ಗೌರವಾಧ್ಯಕ್ಷರು, ಇವರು ಅಧ್ಯಕ್ಷ, ಇವತ್ತ ಮಾತ್ರ ಅಧ್ಯಕ್ಷ. ಉಳಿಕೆ ಒಂದಷ್ಟು IAS IPS ಆಫೀಸರ್ಸ್ ಎಲ್ಲರೂ ಆ ಹೆಸರುಗಳು ನೋಡಿದ್ರೆ ಸದಸ್ಯರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಅಂತೆಲ್ಲ ಹಾಕ್ಕೊಂಡು ಈಸ್ ಆ್ಯಕ್ಟಿವ್ ಪ್ರೆಸಿಡೆಂಟ್ ಓನ್ಲಿ. ಇವರಿಗೆ ಕ್ಲೋಸ್ ಅಸೋಸಿಯೇಟ್ಸ್ ಅಂತಿದ್ದವರು ಗೋವಿಂದರಾಜ್ ಅಂತ ಒಬ್ಬರಿದ್ದರು, ಮತ್ತು ಶ್ರೀನಿವಾಸ್ ಅಂತ ಒಬ್ಬರಿದ್ದರು, ಶಂಕರ್ ಅಂತೇಳಿ ಈ ಕೇಸಲ್ಲಿ ಆರೋಪಿ, ಆ್ಯಂಡ್ ಆಲ್ಸೋ ಇನ್ನೊಬ್ಬ ಸಿದ್ಧ ಅಂತೇಳಿ ಈಸ್ ನಥಿಂಗ್ ಬಟ್ ಕ್ರಿಮಿನಲ್ ಅವನು. ಈ ರೀತಿ ತುಂಬ ಜನ ಒಂದು ಇಂಪಾರ್ಟೆಂಟಾಗಿ ಈ ಥರ 4 ಹೆಸರು ಹೇಳಿದೆ ಅಷ್ಟೇ. ತುಂಬ ಜನ ಇದ್ದರು ಅವ್ರಿಗೆ ಅಸೋಸಿಯೇಟ್ಸು. ಈಗ ಈ ಥರ ಒಂದು ಗಲಾಟೆ ಮಾಡೋಕ್ರೆ ಒಂದು ದಿವಸ ಅದೇ ರೀತಿ KR ಹಾಸ್ಪಿಟ್ಲಲ್ಲಿ ಒಂದು ಸೂಪರ್ಡೆಂಟ್ ವಿರುದ್ಧ ಆ ಟೈಮಲ್ಲಿ ಯಾರೋ ಇದ್ದರು ಅನಿಸುತ್ತೆ, ಅವ್ರ ವಿರುದ್ಧ ಒಂದು ದೊಡ್ಡ ಗಲಾಟೆ ಮಾಡಿದ್ದಾರೆ. ಸೊ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವರಲ್ಲಿ ಏನೋ ಒಂದು ಸೆಟ್ಲ್ಮೆಂಟ್ ಆಗಿದೆ ಅದ್ರ ಬಗ್ಗೆ. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ವಿಚಾರದಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್, ದಟ್ಸ್ ಗೋವಿಂದರಾಜು ಆ್ಯಂಡ್ ಶ್ರೀನಿವಾಸು ಆ್ಯಂಡ್ ಗಂಗಮ್ಮ ಇವರು ಎಲ್ಲರಿಗೂ ಸ್ವಲ್ಪ ಡಿಸ್ಪ್ಯೂಟ್ ಬಂದಂಗೆ ಆಯಿತು. ಗಂಗಮ್ಮ ಅಂದ್ರೆ ಯಾರು ಸರ್? ಈ ಮರ್ಡರ್ ಆದ್ರಲ್ಲ ಅವರು. ಅದೇ ಅಂದ್ರೆ ಇನ್ನೂ ಮರ್ಡರ್ ಆಗಿಲ್ಲ, ಇನ್ನೂ ಬಂದಿಲ್ಲ. ಯಾಕೆ ಅವರು ಮರ್ಡರ್, ಅವರು ಶಿ ವಾಸ್ ಆಲ್ಸೋ ಮೆಂಬರ್, ಅವಳು ಕೂಡ ಒನ್ ಆಫ್ ದ ಮೆಂಬರ್, ಆಕ್ಟಿವ್ ಮೆಂಬರ್. ಅವಳು ಅವಳ ಮಗ ಎಲ್ಲ, ಅವಳು ಕೂಡ ಒನ್ ಆಫ್ ದ
ಮೂಡ ಅಲಾಟಿ ಮನೆಯಲ್ಲೆಲ್ಲ ಯೂನಿಸಿದ ಮನೆಯಲ್ಲೆಲ್ಲ ಇದ್ಲು ಕೂಡ ವಾಸ ಇದ್ಲು, ಅವಳು ಕೂಡ ಇದ್ಲು. ಸೊ ಆ ಥರ ಮಾಡಿದಾಗ ಅಲ್ಲಿ ಏನಾಗ್ತದೆ, ಅವರಿಬ್ಬರಿಗೂ ಡಿಸ್ಪ್ಯೂಟ್ ಬರ್ತದೆ. ಗೋವಿಂದರಾಜು ಮಂಟೆಲಿಂಗೇ ಬಿಟ್ಟರೆ ನೆಕ್ಸ್ಟ್ ಗೋವಿಂದರಾಜು ಬಿಟ್ಟರೆ ಶ್ರೀನಿವಾಸ್ ಬಿಟ್ಟರೆ ನಂತರ ಬೇರೆಯವರು. ಸೊ ಈ ಥರ ಒಂದು ರ್ಯಾನ್ಸಮ್ ಈ ಥರ ಒಂದು ನಡೀತಾ ಇರ್ತಿತ್ತು. ಯಾವಾಗಲೂ ಪೂರ್ತಿ ದುಡ್ಡು ಕಲೆಕ್ಟ್ ಮಾಡೋದು, ಹಂಚ್ಕೊಳ್ಳೋದು, ಎದುರಿಸೋದು ಅಧಿಕಾರಿಗಳಿಗೆ, ಈ ಥರ ಎಲ್ಲ ಮಾಡ್ತಿದ್ದಾಗ ಒಂದು ಪರ್ಟಿಕ್ಯುಲರ್ ಡೇ ಆ ವಿಚಾರದಲ್ಲಿ ಅವರಿಗೆ ಡಿಸ್ಪ್ಯೂಟ್ ಬಂತು. ಓಕೆ, ಶ್ರೀನಿವಾಸ್ಗೆ ಮತ್ತು ಶ್ರೀನಿವಾಸ್ ಅಂಡ್ ಗೋವಿಂದರಾಜು ಅವರಿಗೆ ಬಂತು. ಅವಾಗ ಬಂದಾಗ ಗಂಗಮ್ಮ ಈ ಕಡೆ ಶ್ರೀನಿವಾಸು ಗೋವಿಂದರಾಜು ಕಡೆ ಸೇರಿಕೊಂಡ್ರು. ಸೇರಿಕೊಂಡು ಇವಳು ಪರವಾಗಿ ಹೋಗಿ ಅವ್ರ ಹತ್ರ ಮಾತಾಡ್ದಂಗೆ ಏನೋ ಆಗಿ ಸ್ವಲ್ಪ ಮಾತನಾಡಿದೆ. ಮಾತನಾಡಿದ ಸಂಜೆನೇ ಏನು ಮಾಡಿದ್ದಾರೆ, ಅವತ್ತೊಂದು ದಿವಸ ಹೋಗಿ ಇವ್ನು ಮಂಟೆಲಿಂಗ ಏನು ಮಾಡಿದಾರೆ, ಅವಳ ಮನೆ ಕೊಟ್ಟಿದ್ವಿ ಖಾಲಿ ಮಾಡಿಸು ಅಂತ ಹೇಳ್ತಾನೆ. ಅಂದ್ರೆ ಶ್ರೀನಿವಾಸು ಗೋವಿಂದರಾಜು ಒಂದ್ ಕಡೆ ಆದ್ರು, ಮಂಟೆಲಿಂಗ ಒಂದ್ ಕಡೆ ಆದ್ರ. ಈಗ ಮಂಟೆಲಿಂಗ ಒಂದ್ ಕಡೆ ಎಲ್ಲ ಈ ದುಡ್ಡು ಹಂಚ್ಕೊಳ್ಳೋದಿರುತ್ತಲ್ಲ, ಬೂಟಿ ಅಮೌಂಟ್ ಅಂದರೆ ಲೂಟಿ ಮಾಡಿದ ಹಣ, ಅಂಥದನ್ನು ಹಂಚ್ಕೊಳ್ಳೋದ್ರಲ್ಲಿ ಡಿಸ್ಪ್ಯೂಟ್ ಶುರು ಆಗುತ್ತೆ. ಬಹಳ ಲಾಯಲ್ ಇವರೇನೆ. ಮತ್ತು ಇವ್ರು ಯಾರು ಅಪರಾಧಿಗಳು, ಇವನು ಅಸೋಸಿಯೇಟ್ಸ್ ಇದ್ದಾರೆ, ಎಲ್ಲ ನಂಬರ್ 1 ಕ್ರಿಮಿನಲ್ಸೇ. ಬಟ್ ಇದ್ದಿದ್ದೇನು ಅಂತಂದರೆ, ಒಂದು ದಲಿತರಿಗಾಗಿ ನಾವೆಲ್ಲ ಹೋರಾಡ್ತಾ ಇದ್ದೀವಿ, ಅತ್ಯಂತ ಬಡತನದಲ್ಲಿರೋಂಥವ್ರಿಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಸ್ಲೋಗನ್ನಿನ ಹಿಂಭಾಗದಲ್ಲಿ ಇಂಥವೇ ಕೆಲಸ. ಆಮೇಲೆ ವಸೂಲಿಗಳು, ಯಾರ್ಯಾರು ಸರ್ಕಾರಿ ನೌಕರರು ಇದ್ದಾರೆ ಅಂದರೆ ಅವ್ರಿಗೆಲ್ಲ ಸಾಮಾನ್ಯವಾಗಿ ಜನರಲ್ ಪ್ರಿಸಂಪ್ಷನ್ ಅಂದರೆ ಸರ್, ಒಂದು ವ್ಯವಸ್ಥೆ ವಿರುದ್ಧ ಹೋರಾಡಿದಾಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದೋ ಒಂದು ವ್ಯವಸ್ಥೆ ವಿರುದ್ಧ, ಯಾವುದೋ ಒಂದು ಸರ್ಕಾರದ ಒಂದು ಯೋಜನೆ ವಿರುದ್ಧ ಹೋರಾಡ್ತಾವ್ರೆ ಅಂತ ಹೇಳ್ಬೋದು. ಇವ್ರು ಮಾಡ್ತಿದ್ದೆಲ್ಲ ಪರ್ಟಿಕ್ಯುಲರ್ ಸಿಂಗಲ್ ಪರ್ಸನ್ ಆ್ಯಂಡ್ ಆಫೀಸರ್ಸ್. ಅಂಥವ್ರ ವಿರುದ್ಧ ಮಾಡಿದಾಗ ಏನಾಗುತ್ತೆ, ಸಹಜವಾಗಿ ಅಂಥ ಅಧಿಕಾರಿಗಳು ಎದುರ್ತಿದ್ರು. ಎದುರದಾಗ ಏನಾಗೋರು, ಕೆಲವರೆಲ್ಲ ಏನು ಮಾಡೋರು, ಇವರೇನೋ ತೊಂದರೆ ಕೊಡ್ತಾನಪ್ಪ, ಏನಕ್ಕೆ ಬೇಕು ಇವನ್ನೆಲ್ಲ, ಹಿಸ್ಟ್ರಿ ಎಲ್ಲ ಗೊತ್ತಿತ್ತಲ್ಲ, ಎಲ್ಲ ಏನಕ್ಕೆ ಬೇಕು ಅಂತೇಳಿ ಸ್ವಲ್ಪ ನಮ್ಮ ಗಿಲ್ಟಿರೋ ಅಧಿಕಾರಿಗಳೇ ಹೋಗಿ ಅಡ್ಜಸ್ಟ್ ಮಾಡ್ತಿದ್ದು ನಿಜ ಇದೆ. ಅದೇ ರೀತಿ ಒಂದು ಆಗಿದೆ ಅವತ್ತು. ಆಗಿದ್ದಾಗ ಎಲ್ಲಿ ಹಂಚ್ಕೊಳ್ಳೋ ವಿಚಾರದಲ್ಲಿ ಶ್ರೀನಿವಾಸು ಗೋವಿಂದರಾಜು ನಡುವೆ ಡಿಸ್ಪ್ಯೂಟ್ ಉಂಟಾದಾಗ ಹೊರಗಡೆ ಬಂದಿದ್ದಾರೆ. ಅವರು ಹೊರಗಡೆ ಬಂದಾಗ ಗಂಗಮ್ಮ ಇವ್ರಿಗೆ ಸಪೋರ್ಟ್ ಮಾಡ್ತಾಳೆ, ಗೋವಿಂದರಾಜು ಮತ್ತು ಶ್ರೀನಿವಾಸ್ಗೆ ಮಾಡ್ತಾರೆ. ಅವರೆಲ್ಲ ಅಶೋಕ್ಪುರಂನವರೇ ಪೂರ್ತಿ. ಮಾಡಿದಾಗ ಏನಾಗ್ತದೆ, ಅವಳಿಗೆ ಮಂಟೆಲಿಂಗ ಏನು ಮಾಡ್ತಾನೆ, ಮೇಯ್ನ್ ಕ್ರಿಮಿನಲ್ ಈ ಕೇಸಲ್ಲಿ ನಮ್ಮಲ್ಲಿ ಸಿದ್ಧಾಂತ ಆರೋಪಿ ಇರ್ತಾನೆ, ಅವನು ಶಂಕರ್ ಅಂತ ಏನು ನಮಗೆ ಇದು ಅಪ್ರೂವರ್ ಇದ್ದಾನೆ, ಅವರೆಲ್ಲ ಇದ್ದವ್ರು ಏನು ಮಾಡ್ತಾರೆ, ಗಂಗಮ್ಮನ ಹತ್ರ ಹೋಗ್ಬಿಟ್ಟು ನೀನು ಮನೆ ಖಾಲಿ ಮಾಡು, ನಾವು ಕೊಡ್ಸಿರೋ ಮನೆ ಇದು ಅಂತೇಳಿ ಬರ್ತಾರೆ. ಆವಾಗ ಅವಳು ಸಿಟ್ಟು ಬಂತು, 2 ದಿವಸ ಟೈಮ್ ಕೊಡ್ತೀವಿ, ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ ಇವರು. ಸೊ ಅವಾಗ ಇದು ಇವಳು ಏನು ಮಾಡ್ತಾಳೆ, ಗಂಗಮ್ಮ ಶ್ರೀನಿವಾಸ ಮತ್ತು ಗೋವಿಂದರಾಜಿಗೆ ಹೇಳ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಒಂದು ಪ್ರೆಸ್ ಮೀಟ್ ಮಾಡಿಬಿಡ್ತಾರೆ. ಮಂಟೆಲಿಂಗ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ, ಈ ಸಂಘಟನೆ ಹೆಸರಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಒಂದು ಪೇಪರಲ್ಲಿ, ಲೋಕಲ್ ಆಂದೋಲನ ಪೇಪರಲ್ಲಿ ಇದರಲ್ಲಿ ಬಂದ್ಬಿಡ್ತದೆ ಅದು ಪೂರ್ತಿ. ಬಂದಾಗ ಆ ಫೈನ್ ಡೇನೇ ಅವತ್ತೇ ಏನು ಮಾಡ್ತಾರೆ, ಅವರೆಲ್ಲ ಸಿಟ್ಟಿಗೆದ್ಬಿಟ್ಟು ಆಮೇಲೆ ಎಲ್ಲ ಬೆದರಿಕೆ ಎಲ್ಲ ಅವ್ರ ಮನೆ ಹತ್ರ ಹಾಕ್ತಾರೆ. ಆ ಅಮ್ಮ ಬಂದು ನನಗೊಂದು ಕಂಪ್ಲೇಂಟ್ ಕೊಡ್ತಾಳೆ. ನನಗೆ ವಿಜಯನಗರದಲ್ಲಿ ವಿಜಯನಗರ ಸ್ಟೇಷನ್ಗೆ ಹೌದು, ಲಕ್ಷ್ಮೀಕಾಂತ್ ನಗರದಲ್ಲಿ ಅವಳು ವಾಸ ಇರೋದು. ಇವಳು ಬಂದು ಮನೆ ಖಾಲಿ ಮಾಡಿ ಅಂದಿದ್ದು ಕೂಡ ಲಕ್ಷ್ಮೀಕಾಂತ್ ನಗರದ ಮನೆಯಲ್ಲಿ ಗಂಗಮ್ಮನಿಗೆ. ಮತ್ತೆ ಮಾರನೆಗೆ ಬಂದು ಪೇಪರಲ್ಲಿ ಬಂದಮೇಲೆ ನೀನು ಇದಾಗ್ತೀಯ, ನಿನ್ನ ಮನೆ ಬೆದರಿಕೆ ಹಾಕಿದ್ದು ಕೂಡ ಲಕ್ಷ್ಮೀಕಾಂತ್ ನಗರದಲ್ಲಿ. ಸೊ ಗಂಗಮ್ಮ ಮತ್ತು ಶ್ರೀನಿವಾಸ ಗೋವಿಂದರಾಜ್ ಎಲ್ಲ ಬಂದು ನನಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ನಾನು ಕಾಲ್ ಮಾಡ್ತೀನಿ ಅವನಿಗೆ, ಇಲ್ಲ ಇವನಿಗೆ ಸಿದ್ಧನ ಮೇಲೆ ಕೊಡ್ತಾರೆ. ಮಂಟಲಿಗೆ ಓನ್ಲಿ ಬಿಹೈಂಡ್, ಓನ್ಲಿ ಹಿಂದ್ಗಡೆ ಪ್ರವೋಕರ್ ಅಷ್ಟೇ, ಮುಂದೆ ಬರೋದೇ ಇಲ್ಲ, ಯಾವುದಕ್ಕೂ ಬರೋದು ಇಲ್ಲ ಅಂತ. ಮೈನ್ ಇನ್ಸ್ಟಿಗೇಟರ್ ಅವನೇನೆ. ಬಂದಾಗ ಅವನ್ನ ಕರೆಸ್ತೀನಿ. ಅವ್ನು ಬರಬೇಕಾದ್ರೂ ಏನು ಮಾಡ್ತಾನೆ, ಒಂದು ಲಾರಿ ಸಿದ್ದು ಅನ್ನೋನು ಬರ್ತಾನೆ. ಅವನೇ ಮೇಯ್ನ್ ಎದುರಿಸೋದು, ಅವನ ಪರವಾಗೆಲ್ಲ ಮಾಡೋದು, ಹೊಡಿಯೋದು ಬಿಡಿಯೋದೆಲ್ಲ ಮಾಡ್ತಿದ್ದೆ ಮೇಯ್ನ್ ಅವನು ಪೂರ್ತಿ. ಅವನು ಕರೆಸ್ತೀನಿ. ಕರೆಸ್ದಾಗ ಬರ್ಬೇಕಾದ್ರೆ ಒಂದು ಲಾರಿಲಿ ಒಂದು 15-20 ಜನ ಕರ್ಕೊಂಬರ್ತಾನೆ. ನೋಡಿ ಸರ್, ನಮ್ಮ ಸಂಘಟನೆ ಹಿಂಗಿದೆ, ನಮ್ಗೆ ಹಿಂಗೆ ಮಾಡಿದ್ದಾರೆ ಅಂದ್ಬಿಟ್ಟು ಚೆನ್ನಾಗಿ ಬೈದು ಇನ್ನು ಮುಂದೆ ಇದು ಮಾಡಬೇಡ ಅಂತೇಳಿ ಒಂದು ಮುಚ್ಚುಳಿಗೆನೂ ಬರೆಸಿ ಕಳಿಸ್ಕೊಡ್ತೀನಿ. ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರಲ್ಲ ಅಂತ ಏನು ಮಾಡಿಬಿಡ್ತಾರೆ, ಅವತ್ತಿನ ದಿವಸನೇ 17ನೇ ತಾರೀಕು ನವಂಬರ್ 17, 2005 ಅವಳ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ ಮನೆಯಲ್ಲಿ. ಮಂಟೆಲಿಂಗೇನು ಮನೆಗೆ ಹೋಗಿ ಒಂದು 25 ಜನ ಹೋಗಿ ಮೀಟಿಂಗ್ ಮಾಡ್ತಾರೆ. ಮಾಡಿ ಇಲ್ಲ ಇದು ಬಿಡೋಕ್ಕಾಗಲ್ಲ, ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ, ನಮ್ಮನ್ನ ಏನು ಅಂತ ತಿಳ್ಕೊಂಬಿಟ್ಟಿದ್ದಾರೆ, ನಮ್ದು ಯಾರು ಇದುವರೆಗೆ ಈ ಥರ ಮಾಡಿಲ್ಲ, ಕಂಪ್ಲೇಂಟ್ ನೇರವಾಗಿ ಕೊಟ್ಟಿಲ್ಲ ನಮ್ಮ ಸಂಘಟನೆಯವರು ಅನ್ನೋ ರೀತಿಯಲ್ಲಿ ಎಲ್ಲ ಮಾಡಿ ಒಂದು ಮಾಡ್ತಾರೆ. ಅವಳು ಒಬ್ಳು ಆಚೆ ಹೋದರೆ ಇಡೀ ಅವ್ರದ್ದು ಕಟ್ಟಡ ಇದೆಯಲ್ಲ ಅದು ಕುಸಿಯುತ್ತೆ. ಆಮೇಲೆ ಅವಳಿಗೆ ತುಂಬಾ ಗುಟ್ಟುಗಳು ಗೊತ್ತಿರುತ್ತೆ, ಅದು ಆಮೇಲೆ ಅದರಿಂದಾಗಿ ಅವಳನ್ನ ಏನು ಮಾಡಿದ್ರು ಅವಳನ್ನ ಆಚೆ ಬಿಡ ಆಗಿಲ್ಲ. ಪತ್ರಿಕಾ ಹೇಳಿಕೆ ಕೊಡೋದಾಗ್ಲಿ ಇನ್ನೊಂದಾಗಲಿ ಮಾಡಿಕೊಡ್ದು, ಅವಳನ್ನ ಇಲ್ಲಿಗೆ ಅವಳು ಬಾಲ ಕಟ್ ಮಾಡಬೇಕು ಅಂತ ಹೇಳಿ ಅವರು ಕಾನ್ಸ್ಪಿರಸಿ ನಡೆಯುತ್ತೆ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ, ಸಂಜೆ ಒಂದು 7 ಗಂಟೆ ಮತ್ತೆ ಮೀಟಿಂಗ್ ಸೇರ್ತಾರೆ. ಆವಾಗ ಅವಳನ್ನ ಎಳ್ಕೊಂಡು ಬರಬೇಕು ಅಂತೇಳಿ ಮಾಡ್ತಾರೆ. ಎಳ್ಕೊಂಬರ್ತಾರೆ. ಅವರು ಒಂದು 25 ಜನ ಬರ್ತಾರೆ. ಒಂದು ಆಟೋದಲ್ಲಿ, ಒಂದು ಟಾಟಾ ಸುಮೋದಲ್ಲಿ ಬರ್ತಾರೆ ಲಕ್ಷ್ಮೀಕಾಂತ್ ನಗರಕ್ಕೆ. ಇವನ ಮನೆ ಇರೋದು NR ಮೂಲದಲ್ಲಿ. ಇವರೆಲ್ಲ ಕಾನ್ಸ್ಪಿರಸಿ ಮೀಟಿಂಗ್ ಮಾಡಿದ್ದು NR ಮೂಲದಲ್ಲಿ. ಮತ್ತೆ ಇವಳ ಮನೆ ಹತ್ರ ರಾತ್ರಿ ಒಂದು 8 ಅಶೋಕ್ಪುರಂ ಲಕ್ಷ್ಮೀಕಾಂತ್ ನಗರದಲ್ಲಿ, ಇವಳು ಲಕ್ಷ್ಮೀಕಾಂತ್ ನಗರದಲ್ಲಿ ಇದ್ದು ಬಂದು ಅಲ್ಲಿಂದ ಬಂದು ಲಕ್ಷ್ಮೀಕಾಂತ್ ನಗರಕ್ಕೆ ಬಂದು ಅವಳನ್ನ
ಎಲ್ಲ ಜನಗಳೆಲ್ಲ ಪಬ್ಲಿಕ್ ಎಲ್ಲ ಸೇರಿರ್ತಾರೆ, ಏನು ಕೂಗಾಡ್ಕೊಂಡು ಬರ್ತಾರೆ, ಪಬ್ಲಿಕ್ ಸೇರ್ತಾರೆ, ಜುಟ್ಟು ಹಿಡ್ದು ಎಳ್ಕೊಳ್ತಾರೆ, ಆಟೋಗೆ ಹಾಕೋತಾರೆ. ಆಟೋಗೆ ಹಾಕ್ಕೊಂಡು ಮತ್ತೆ ಟಾಟಾ ಸುಮೋದಲ್ಲಿ ವಾಪಸ್ ಮನೆಗೆ ಮಂಟೆಲಿಂಗೇನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಫಸ್ಟ್ ಆಟೋಗೆ ಹಾಕೋತಾರೆ. ಆಟೋದಲ್ಲಿ ಒಂದು JK ಟೈರ್ ಫ್ಯಾಕ್ಟ್ರಿ ಅಂತ ಇರುತ್ತೆ, ಅಲ್ಲೋಗ್ಬಿಟ್ಟು ಅಗೇನ್ ಅವಳನ್ನ ಟಾಟಾ ಸುಮೋಗೆ ಶಿಫ್ಟ್ ಮಾಡ್ಕೋತಾರೆ. ಶಿಫ್ಟ್ ಮಾಡಿಕೊಂಡು ಮಂಟೆಲಿಂಗೇನು ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ತಾರೆ ಎತ್ತಾಕೊಂಬಂದಿದ್ದೀವಿ ಅವಳನ್ನ ಅಂತೇಳಿ. ಆಮೇಲೆ ಜುಟ್ಟು ಹಿಡ್ಕೊಂಡು ಏನು ಲೈಟ್ ಬೆಳಕಿದೆ ಎಲ್ಲ ಇದೆ, ಹೋಲ್ ಏರಿಯಾದಲ್ಲಿ ಟೆರರೈಸ್ ಆಮೇಲೆ ಹೇಳಿದ್ದಾರೆ ಅವ್ನು ಇವ್ರನ್ನ ಸಿದ್ಧಾರ್ಥ ಏನಾರು ನೋಡಿ ಮುಟ್ಬಿಟ್ರೆ ನಮ್ಮ ನೋಡಿ ಗ್ರಾಚಾರ ಇದೆ, ನಮ್ದು ಅಂತ. ಮಾತಾಡಿದ್ರೆ ಅದು ಇದೇ ರೀತಿ message. ನಿಮಗೆಲ್ಲ ಪನಿಷ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಓಪನಾಗಿ ಹೇಳ್ತಾರೆ. ಅದೆಲ್ಲ ಸ್ಟೇಟ್ಮೆಂಟು ಕೂಡ ನಮ್ಮ ಕೋರ್ಟಲ್ಲಿ ರೆಕಾರ್ಡು ಕೂಡ ಆಯಿತು. ಅದೆಲ್ಲ ಕೂಡ ರೆಕಾರ್ಡ್ ಆಯಿತು, ನಮ್ಮ ಸ್ಟೇಟ್ಮೆಂಟಲ್ಲಿ ಬಂತು. ರೆಕಾರ್ಡ್ ಆಗಿ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ಹೋಗಿ ಮುಗಿಸ್ಬಿಟ್ಟು ಬನ್ನಿ ನೀವು ಅಂತ ಹೇಳ್ತಾರೆ. ಹೌದು ಮಂಟಲಿ ಎಸ್ ಓಪನ್ ಆಗಿ ಮೀಟಿಂಗಲ್ಲಿ ಹೋಗಿ ಇದು ಮಾಡಿದಾಗ ಒಂದು 5 ಜನ ಮೇಲೆ ಹೋಗಿ ಹೇಳ್ತಾರೆ, ಈ ಸಿದ್ಧ, ಶಂಕರ ಆ್ಯಂಡ್ ಅದರ್ಸ್ ಒಂದು 8 ಜನ ಹೋಗ್ಬಿಟ್ಟು ಅವಳು ಟಾಟಾ ಸುಮೋದಲ್ಲೇ ಇರ್ತಾಳೆ ಅವಳು. ಆಯ್ತು ಹೋಗಿ ನೀವು ಮುಗಿಸ್ಬಿಟ್ಟು ಬನ್ನಿ ಅವಳು ಬಿಡಬಾರ್ದು. ನೀವು ಅವನು ಒಬ್ಬ ಬಂದು ನಿಮ್ಮ ಹತ್ರ ಹೇಳ್ತಾನಲ್ಲ ಅದ ಶಂಕರ ಕೂಡ ಇರ್ತಾನೆ ಅದು ಇವಾಗ. ಸರಿ ಆಯಿತು, ಇವರು ಬರ್ತಾರೆ ವಾಪಸ್ ಹೇಗೇನು ಬಂದುಬಿಡ್ತಾರೆ. ಮತ್ತೆ ಬಂದು ಡೀಸೆಲ್ ಹಾಕ್ಸ್ಕೊತಾರೆ, ಒಂದು ಪೆಟ್ರೋಲ್ ಬಂಕಲ್ಲಿ ಬರ್ತಾರೆ. ಮತ್ತೆ ಒಂದು ಇನ್ಕಲ್ ರಿಂಗ್ ರೋಡ್ ಹತ್ರ ಹೋಟ್ಲಲ್ಲಿ ಊಟ ಎಲ್ಲ ತೊಗೋತಾರೆ, ಡ್ರಿಂಕ್ಸ್ ಎಲ್ಲ ತೊಗೋತಾರೆ. ಹೇಗೇನು ಅವರು ಶ್ರೀರಾಮ್ಪುರ ರೋಡ್ ಮುಖಾಂತರ HD ಕೋಟೆ ರೋಡಿಗೆ ಎಂಟ್ರ್ ಆಗ್ಬೇಕಾರೆ ಆಟೋದಲ್ಲಿ ನಾ ಬರಲ್ಲ ಅಂತ ಹೇಳಿದಾಗ ಆಟೋದಲ್ಲಿ ಒಂದು 5 ಜನ ವಾಪಸ್ ಬಂದುಬಿಡ್ತಾರೆ. ಕಿಡ್ನಾಪಲ್ಲಿ ಇರ್ತಾರೆ ಅವರು. ವಾಪಸ್ 5 ಜನ ವಾಪಸ್ ಬಂದುಬಿಡ್ತಾರೆ. ಆಟೋ ನಾನು ಅಲ್ಲಿ ತನಕ ಬರೋಕ್ಕಾಗಲ್ಲ ಅಂದ್ಬಿಟ್ಟು 5-6 ಜನ ವಾಪಸ್ ಬಂದುಬಿಡ್ತಾರೆ. ಉಳಿಕೆ ಎಲ್ಲ ಆಟೋ ಟಾಟಾ ಸುಮೋದಲ್ಲಿ ತುಂಬ್ಕೊಂಡು ಅವಳನ್ನ ಕೆಳಗಡೆ ಸೀಟ್, ಫ್ರಂಟ್ ಸೀಟು ಮಧ್ಯದಲ್ಲಿ ಹಾಕೊಂಡು ಕಾಲಲ್ಲಿ ತುಳಿದು ಹಾಕೊಂಡು ಅವಳನ್ನ ತೊಗೊಂಡು ಒಂದು HD ಕೋಟೆ ರೋಡಲ್ಲಿ ಒಂದು ಹಂಪಾಪುರ ಅಂತಿರ್ತದೆ. ಹಂಪಾಪುರ ಹತ್ರ ಒಂದು ಚಾನಲ್ ದಾರಿ ಇದೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವಳಿಗೆ ಏನು ಮಾಡ್ತಾರೆ, ಸಿಕ್ಕಾಬಿಟ್ಟೆ ಭಾಳ ಕ್ರೂಯಲಾಗಿ ಮರ್ಡ್ರ್ ಮಾಡ್ತಾರೆ. ಕ್ರೂಯಲಾಗಿ ಹೇಗೆ ಅಂತಂದ್ರೆ ಅಲ್ಲಿಂದ ತನಕ ಒಳಗೆ ಹೋಗಿ ಒಂದು ಬಿಯರ್ ಬಾಟ್ಲ ತಲೆಯಲ್ಲಿ ಹೊಡಿತಾರೆ. ಆ್ಯಂಡ್ ಆಲ್ಸೋ ಅವ್ಳಿಗೆ ಏನು ಮಾಡ್ತಾರೆ ಅಂದರೆ ರಾಡ್ ತೊಗೊಂಡು ವಜೈನಾಗೆ ಪ್ರೊಜೆಕ್ಟ್ ಇದು ಮಾಡ್ತಾರೆ. ವಜೈನಾಗಿನ ಕೂಡ ಪೆನೆಟ್ರೇಟ್ ಮಾಡ್ತಾನೆ ಇವನು ಶಂಕರನನ್ನು. ಅವಳು ಬೇಡ್ಕೋತಾಳೆ, ಬೇಡಪ್ಪ ನಾನು ನಿನ್ನ ಇದು ಮಗನಾಗಿ ಹುಡ್ತೀನಿ, ನಿನ್ನ ಮಗಳಾಗಿ ಹುಡ್ತೀನಿಪ್ಪ, ಬೇಡಪ್ಪ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರೆ ಕೇಳಲ್ಲ ಮಾಡ್ತಾರೆ. ಆಮೇಲೆ ಅಷ್ಟೆಲ್ಲ ಆಗದಲ್ದ ತಲೆ ಮೇಲೆಲ್ಲ ಹೊಡೆದ ಅದೆಲ್ಲ ಆದಮೇಲೆ ಅವಳನ್ನ ಕೈ ಕಾಲು ಆ ಕಡೆ ಇಬ್ಬರು ಕೈ ಹಿಡ್ಕೋತಾರೆ, ಇಬ್ಬರು ಕಾಲಾಗಲ ಮಾಡಿ ಹಿಡ್ಕೋತಾರೆ. ಇವನು ಸಿದ್ಧಾನನು ಟಾಟಾ ಸುಮೋ ತೊಗೊಂಬಂದು ಹತ್ರ ಬಂದು ಅಡುಗೆ ಅವ್ರು ಬಿಟ್ಟು ಹೋಗ್ತಾರೆ. ಆ ವಜೈನ ಮೇಲೆ ಸೆಂಟ್ರ್ ಪಾರ್ಟಲ್ಲಿ ಅವನು ವೀಲ್ ಹತ್ತಿಸ್ತಾನೆ. ವೀಲ್ ಹತ್ತಿ ಸಿಕ್ಕಾಪಟ್ಟೆ ಅಷ್ಟು ನಾನು ಯಾಕೆ ಅಷ್ಟು ಭಾಳ ನೊಂದ್ಕೊಂಡೆ ಅಂತ ಅಂದ್ರೆ ಆ ವಿಚಾರದಲ್ಲಿ ಒಂದು ಎಣ್ಣೆಗೆ ಸ್ಟ್ರಾಂಗ್ ಸಾಯಿಸೋಕ್ಕೆ ಒಂದು ಜಸ್ಟ್ 2 ಮಿನಿಟ್ಸ್ ಸ್ಟ್ರಾಂಗ್ಲೇ ಮಾಡೋದು. ಇಲ್ಲಿ ಅದ್ಮಿಟ್ಕೊಂಡ್ರೆ ಸತ್ತೋಗ್ತಾಳೆ ಅವಳು. ಹಂಗೆ ಸಾಯಿಸ್ಬೇಕು ಅಂದ್ರೆ ಸಿಂಪಲ್ಲಾಗಿ ಸಾಯಿಸ್ಬೋದಾಗಿತ್ತು ಅವಳಿಗೆ. ಅಷ್ಟೊಂದು ಕ್ರೂರತ್ವವಾಗಿ ನಡ್ಕೊಳ್ಳುವಂಥ ಅವಶ್ಯಕತೆನೇ ಇರಲಿಲ್ಲ. ಅದಾದಮೇಲೂ ಕೂಡ ರಾಡ್ನಲ್ಲಿ ತಲೆ ಮೇಲೆ ಹೊಡೆದು ಎಲ್ಲ ಸಿಕ್ಕಾಬಿಟ್ಟೆ ಹೊಡಿತಾರೆ. ಹೊಡೆದಾದ್ಮೇಲೆ ಅವಳು ಅಲ್ಲೇ ಸ್ಪಾಟಲ್ಲಿ ಸಾಯ್ತಾಳೆ ಅವಳು. ಸತ್ತ ಮೇಲೆ ಇವರೆಲ್ಲ ಅಲ್ಲೆಲ್ಲ ಪಾರ್ಟಿ ಮಾಡ್ತಾರೆ, ಬಿಯರ್ ತೊಗೊಂಡು ಊಟ ಮಾಡ್ಕೊಂಡು ಅಲ್ಲೇ ಬಿಯರ್ ಬಾಟಲ್ ಲವಲೇಶನೂ ಇರಲಿಲ್ಲ ಅಂಥವಳ ಮೇಲೆ. ಅಂದರೆ ಜಸ್ಟು ತಮ್ಮ ಸಂಸ್ಥೆ ವಿರುದ್ಧ ಮಾತಾಡಿದ್ರೆ ಈ ಥರ ಮೆಸೇಜ್ ಕಳಿಸ್ಬೇಕು ನಾವು ಸೊಸೈಟಿಗೆ ಅನ್ನೋ ಲೆಕ್ಕಕ್ಕೆ, ಆ ಥರ ಒಂದು ಲೆಕ್ಕಕ್ಕೆ ಮಾಡ್ದಂಗೆ ಮಾಡ್ತಾರೆ ಅವರು. ಬಟ್ ಆಮೇಲೆ ಅದೆಲ್ಲ ಮಾಡಾದ್ಮೇಲೆ ಎಲ್ಲ ಊಟ ಮಾಡಿ ಎಲ್ಲ ಮಾಡಿ ಬಂದು ಅದೇ ಹಂಪಾಪುರ ಸೇತುವೆ ಇರುತ್ತೆ, ಒಂದು ಚಾನಲ್, ಹಂಪಾಪುರ ನದಿ ಹರಿತಾ ಇರುತ್ತೆ. ಅಲ್ಲಿಂದ ಬಾಡಿನ ಅಲ್ಲಿಗೆ ಎಸ್ಬಿಡ್ತಾರೆ ಪೂರ್ತಿ. ಎಸ್ಬಿಟ್ಟು ಇವ್ರು ವಾಪಸ್ ಬರ್ತಾರೆ ಮಂಟೆಲಿಂಗೇನು ಮನೆಗೆ ಮತ್ತೆ ರಾತ್ರಿ 3 ಗಂಟೆಗೆ. 3 ಗಂಟೆಗೆ ಬಂದಾಗ ಮತ್ತೆ ಈಗೆಲ್ಲ ಆಯಿತು ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂದಾಗ ಮತ್ತೆ ಅವ್ರಿಗೆ 6,000 ರೂಪಾಯಿ ಕೊಡ್ತಾಳೆ ಅವನ ಹೆಂಡ್ತಿ, ಮಂಟೆಲಿಂಗೇನು ಹೆಂಡ್ತಿ ವಿಕಾಸಿನಿ ಅಂತೇಳಿ. ನೀವೆಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬಿಡಿ, ನೀವು ಉಳ್ಕೆದೆಲ್ಲ ನಮ್ಮ ಸಾಹೇಬ್ರು ಸಾಹೇಬ್ರು ಅನ್ನೋದು ಅವ್ರ ಮಂಟೆಲಿಂಗೇನಿಗೆ ಸಾಹೇಬ್ರು ಅಂದ್ರೆ ಅವರೇನು ಮಂಟೆಲಿಂಗೆ ನೋಡ್ಕೊತಾರೆ ಅವರೆಲ್ಲ, ನೀವು ಹೊರಟು ಬಿಡಿ ಅಂತೇಳಿ ಕೇಳ್ತಾರೆ. ಇನ್ ಬಿಟ್ವೀನ್ ನಾನೇನು FIR ಕಿಡ್ನಾಪ್ ಕೇಸು 17ನೇ ತಾರೀಕು ಹಾಕಿರ್ತೀನಿ. ನೀವು ಹಾಕಿರ್ತೀನಿ. ಹಾಕ್ಬಿಟ್ಟು ನನಗೆ ಕಿಡ್ನಾಪ್ ಮಾಡೋ 18ಕ್ಕೆ ನನಗೆ ಬರ್ತದೆ FIR. ನಾನೇ FIR ಹಾಕ್ಬಿಟ್ಟು ಸಂಜೆನೇ ಅವ್ನ ಮನೆಗೆ ಹೋಗಿರ್ತೀನಿ. ಯಾರ ಮನೆಗೆ? ಮಂಟೆಲಿಂಗೇನು ಮನೆಗೆ. ಕಿಡ್ನಾಪ್ ಮಾಡಿದ್ದಾರೆ ಇವ್ನ ಕಡೆಯವ್ರನ್ನ ಗೊತ್ತಾಯ್ತಲ್ಲ, ಎಲ್ಲೋ ಮನೇಲಿ ಇಟ್ಕೊಂಡಿರ್ತಾನೆ. ನಮ್ಮ ಭಾವನೆ ಈ ಮಟ್ಟಕ್ಕೆಲ್ಲ ಹೊಡೆದಿರ್ತಾನೆ ಅನ್ನೋದಿಲ್ಲ. ಎದುರ್ಸಕ್ಕೆ ಪದರ್ಸಕ್ಕೆ ಕಟ್ಟಾಗ್ತಾನೆ ಇದೆಲ್ಲ. ಆಮೇಲೆ ನಮಗೆ FIR ಆದ ತಕ್ಷಣ ನಮ್ಗೆ ತುಂಬ ಮಾಹಿತಿ ಬರುತ್ತೆ. ಇಲ್ಲ ಸರ್ ಅಲ್ಲಿ ಮನೇಲಿ ಭಾಳ ರಾಟೆ ಮಾಡ್ಕೊಂಡಿದ್ದಾನೆ, ಮನೇಲೆ ಹೊಡಿತಾನೆ, ಕಟ್ಟಾಕಿ ಹೊಡಿತಾನೆ, ಹಗ್ಗ ಕಟ್ಬಿಟ್ಟು ಎಷ್ಟೋ ದಿವಸ ಊಟ ಕೊಡೋದಾನೆ, ಕಟ್ಟಾಕಿ ಕೈಕಾಲು ಕಟ್ಟಾಕ್ತಾರೆ, ಎಲ್ಲ ಮಾಡಿದ್ದಿದೆ ಅಂತ ಹೇಳಿದಾಗ ಸರಿ ನಾನು ಹೋಗ್ತೀನಿ, ಒಬ್ಬನೇ ಹೋಗ್ತೀನಿ. ಹೋಗ್ಬಿಟ್ಟು ಮಾಮೂಲಿ ಅವನಿಗೆ ಫಸ್ಟ್ ಫ್ಲೋರಲ್ಲಿ 3ನೇ ಫ್ಲೋರದ್ದು ಮನೆ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಒಬ್ಬ ನಿಂತಿರ್ತಾನೆ, ಒಳ್ಳೆ ಆಳು ತಾಕತ್ತಾಗಿರ್ತಾನೆ. ಫಸ್ಟ್ ಫ್ಲೋರಲ್ಲಿ ಒಬ್ಬ, ಸೆಕೆಂಡ್ ಫ್ಲೋರಲ್ಲಿ ಒಬ್ಬ. ಇವರು ಅಲ್ಲಿಗೆ ಮೆಸೇಜ್ ಕಳಿಸಿ ಅವ್ರು ಎಸ್ ಅಂದ್ರೆ ಮಾತ್ರ ಹೋಗ್ಬೇಕು. ಎಷ್ಟೋ ಪೊಲೀಸ್ನವರು ಮನೆಗೆ ಹೋಗಿ ವಾರೆಂಟ್ಗಳು ಜಾರಿ ಮಾಡ್ದೇ ವಾಪಸ್ ಬಂದಿದ್ದಿದೆ, ಬೈದು ಕಳಿಸಿದ್ದಿದ್ದೆ, ಬಿಡಲ್ಲ, ಬೈದು ಕಳಿಸಿದ್ದೆ ಎಲ್ಲ ಇದೆ. ಸರಿ ನನಗೂ ಒಂದು ನೋಡಿದೆ, ಒಂದು ಸರಿ ಹೋದೆ ಫಸ್ಟು. ನನಗೂ ಹಿಂಗೆ ಕೈ ಅಡ್ಡ ಆಗ್ತಾ ಒಂದು ಕೊಟ್ಟೆ ಮುಖದ ಮೇಲೆ. ನಮ್ಮ ಇನ್ನೊಬ್ಬ ಜೊತೆಲಿ ಕಾನ್ಸ್ಟೇಬಲ್ ಇನ್ನೆತ್ತಿ ಜೀಪ್ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟು ಇನ್ನೊಂದು ಇವನು ಹೊಡೆದಾಡ್ಗೆ 2ನೇ ಎಚ್ಚೆತ್ಕೊಂಡ್ಬಿಟ್ಟ. ಏನು ಸರ್ ಅಂತ.
ಅವನಿಗೊಂದು ಬಿಟ್ಟೆ ಹೊಡೆದ, ಮೂರನೇ ಆಟೋಮೆಟಿಕ್ ದಾರಿ ಖಾಲಿ ಮಾಡ್ದೆ. ಇವನೇನು ಮಾಡ್ತಾನೆ, ಮೇಲ್ಗಡೆ ಒಂದು 4 ಜನ ಕೂರಿಸ್ಕೊಂಡು ಒಂಥರ ಈ ಥರ ಬೆತ್ತದ ಚೇರು ಜಿ ಕೆ ಆಡ್ಬೋದಲ್ಲ ಆ ಥರ ಕಾಲ ಕೂತಿರ್ತಾನೆ. ಅವನು ರೀ ಅಂತ, ಏಯ್ ಸರಿಯಾಗಿ ಮಾತಾಡಯ್ಯ, ಏನು ಗೊತ್ತಾಗ್ತಲ್ಲ, ಯೂನಿಫಾರ್ಮಲ್ಲಿ ಬಂದಿದ್ದೀನಿ, ಒಬ್ಬ ಇನ್ಸ್ಪೆಕ್ಟ್ರ್ ಮಾತಾಡೋದು ಸರಿಯಾಗಿ ಮಾತಾಡಬೇಕು ಅಂತ ಅಂದೆ. ಕಾಲ ಮೇಲೆ ಕಾಲು ಹಾಕೊಂಡು ಇದೊಳ ಮೇಲೆ ಅಂತೆ, ಮೇಲೆ ಎಲ್ಲಿದ್ದಾಳೆ ತೋರಿಸು ಗಂಗಮ್ಮನ ಅಂತ ಅಂದೆ. ಇದ್ದಾಳೆ ತೋರಿಸ್ಬಾ ಗಂಗಮ್ಮನ ಅಂತ. ಇಲ್ಲ ನಂಗೆ ಗೊತ್ತಿಲ್ಲ ಸರ್. ಆಮೇಲೆ ಸರ್ ನನಗೆ ಬರೋಕ್ಕೆ ಶುರು ಮಾಡ್ದೆ. ಅವಾಗ ಅಲ್ಲಿ ತನಕ ಇದು ಮಾಡ್ತಿದ್ದು. ಇಲ್ಲ ನಂಗೆ ಗೊತ್ತಿಲ್ಲ ಸರ್ ಅಂತ. ಇಲ್ಲ ನಿಂಗೆ ಗೊತ್ತಿದೆ, ನೀನೇ ಮಾಡಿಸಿದ್ದು ಅಂತ ಗೊತ್ತಿದೆ, ಎಲ್ಲ ನಿನ್ನ ಕಡೆಯವರೆಲ್ಲ ಬಂದು ಹೇಳಿದ್ದಾರೆ, ನಿಮ್ಮ ಮನೆಗೆ ಸರ್ಚ್ ಮಾಡಬೇಕಾಗ್ತದೆ, ಸರ್ಚ್ ಮಾಡ್ತೀಯ ನೀನೇ ಕೊಡ್ತೀಯ ಸರ್, ನೀವೆಲ್ಲಾದರೂ ಹುಡುಕೊಳ್ಳಿ ಸರ್ ಅಂತ. ನಾನು ಹುಡುಕಲ್ಲ, ನಿನಗೆ 12 ಗಂಟೆ ಟೈಮ್ ಕೊಡ್ತೀನಿ, ತಂದು ವಾಪಸ್ ನಮ್ಮದೇ ಪ್ರೊಡ್ಯೂಸ್ ಮಾಡಿದ್ರೆ ಬದುಕೊಂಡೆ, ಇಲ್ಲ ನೀನು ಬಿಡಲ್ಲ ನೋಡು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನಿ ನಾನು ವಾಪಸ್. ಬಂದುಬಿಟ್ಟು ಆದಮೇಲೆ ಇವರೇನು ಮಾಡ್ತಾರೆ, ಮರ್ಡ್ರ್ ಮಾಡಾದ್ಮೇಲೆ ಏನು ಮಾಡ್ತಾರೆ, ಈಗೇನು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಹೋಗಿ ಒಂದು ನೈಟಲ್ಲಿ ಇರ್ತಾರೆ. ಒಂದು ನೈಟ್ ಹೋಗ್ಬಿಟ್ಟು ಹೊಡೆದಿದ್ದ ರಾಡೆಲ್ಲ ಅಲ್ಲೇ ಬಿಸಾಕ್ತಾರೆ, ಕಿಟಕಿನಲ್ಲಿ ರೂಮ್ ಮಾಡಿದ್ರಲ್ಲ ರೂಮ್ ಹಿಂಭಾಗ ಬಿಸಾಕ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ಇಲ್ಲಿದ್ದರೆ ಅವತ್ತು 1 ಡೇ ಪೂರ್ತಿ ಅಲ್ಲೇ ಧರ್ಮಸ್ಥಳದಲ್ಲಿ ಇರ್ತಾರೆ. ಹೇಗೇನು ಇನ್ನೊಂದು ನೈಟ್ ಅಲ್ಲೇ ಇದ್ದು ಮಾರನೆಗೆ ಬೆಳಿಗ್ಗೆ ಎದ್ದು ಇಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ ಬೆಂಗಳೂರು ಕಡೆಗೆ. ಯಾರ್ಯಾರು ಸರಿ 4 ಇದರಲ್ಲಿ ಇದ್ದರು ಈ ಧರ್ಮಸ್ಥಳಕ್ಕೆ ಹೋದವ್ರು ಯಾರ್ಯಾರು? ಇವರು ಹೊಡೆದು ಕೊಲೆ ಮಾಡಿದಂಥ ವ್ಯಕ್ತಿಗಳು, ಸಿದ್ದು, ಶಂಕರ್, ಈ ಅಸೋಸಿಯೇಟ್ಸ್ ಎಲ್ಲ ಏನೇನು ಇರ್ತಾರೆ ಅದರಲ್ಲಿ 6-7 ಜನ ಲೇಡೀಸ್ ಇರ್ತಾರೆ. ಲೇಡೀಸ್ ಇದ್ದಾರೆ. ಮರ್ಡರ್ ಕಿಡ್ನಾಪಲ್ಲೂ ಲೇಡೀಸ್ ಇದ್ದಾರೆ, ಮರ್ಡ್ರಲ್ಲೂ ಲೇಡೀಸ್ ಇದ್ದಾರೆ, ಜೊತೆಲೇ ಹೋಗ್ತಾರೆ ಟಾಟಾ ಸುಮೋದಲ್ಲಿ. ಒಟ್ಟಿನಲ್ಲಿ ಏನು ಅಂತಂದರೆ ನಮ್ಮ ಸಂಸ್ಥೆ ವಿರುದ್ಧ ಮಾತಾಡೋದು ಇವಳು ಯಾರು, ಆಮೇಲೆ ಇಷ್ಟೆಲ್ಲ ಹೊಸ ಮನೆಗಳು ಕೊಡಿಸ್ಕೊಟ್ಟಿದ್ದೀವಿ, ನಿಯತ್ ಬೇಡವಾ ಅನ್ನೋದು ಅವ್ರದ್ದು. 7 ಜನ ಲೇಡೀಸ್, 25 ಜನ ಆರೋಪಿಗಳಲ್ಲಿ 7 ಜನ ಲೇಡೀಸ್ ಇದ್ದಾರೆ. ಸುಮಾರು 14-15 ಕಡೆ ಈ ಹುಡ್ಕೋದವರು ಮುಡಾದವರು ಮನೆಗಳನ್ನು ಕಟ್ಟಿ ಅರ್ಧಂಬರ್ಧ ಆಗಿರುತ್ತೆ. ಈ ಸರ್ಕಾರದ ಮನೆಗಳು ನಿಮಗೆ ಗೊತ್ತಿದೆ, ಕಟ್ಟಿದ ಮೇಲೆ ಅವರು ಪೂರ್ತಿ ಫಿನಿಶ್ ಆಗೋದೇ ಇಲ್ಲ, ಹೋಗಿದೆ ಸೇರ್ಕೊಂಡ್ಬಿಡೋದು. ಇವನ್ ಸ್ಟ್ರೈಕ್ಗಳಲ್ಲಿ ಮೇಯ್ನ್ ಆಕ್ಟಿವೇ ಲೇಡೀಸ್ಗಳು, ಬೈಯೋದು, ಸಗಣಿ ಎರಚ್ಬಿಡೋದು, ಇನ್ನೊಂದೇನೋ ಎರಚ್ಬಿಡೋದು ಆಫೀಸರ್ಸ್ಗಳಿಗೆ ಒಂಥರ ಓಪನ್ ಮಾಡೋದು. ಅವರೇ ಮೇಯ್ನು, ಗಂಡಸರಿಗಿಂತ ಹೆಂಗಸರೇ ಭಾಳ ಮುಂದಕ್ಕೆ ಬಿಡ್ತಿದ್ದ ಅವನು. ಆಗ ಆಫೀಸರ್ಸ್ ಏನು ಮಾಡೋಕೆ ಆಯ್ತಿಲ್ಲ, ಮುಟ್ಟಕ್ಕೂ ಆಯ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ಮುಟ್ಟಿದ್ರೆ ಅದು ಇನ್ನೊಂದು ಆಗ್ತಿತ್ತು. ಆಮೇಲೆ ತೋಟಗಾರಿಕೆ ಮಂತ್ರಿ ಇದ್ರಲ್ಲ ಜಯಕುಮಾರ್, DT ಜಯಕುಮಾರ್, ಅವರು ಎಲ್ಲರೂ ಜನಗಳಿಗೆಲ್ಲ ಒಂದು ಜನತಾ ದರ್ಶನ ಅಂತ ಮಾಡ್ತಾಯಿದ್ರು. ಅಲ್ಲಿ ನಿಂತ್ಕೊಂಡೆಲ್ಲ ಕಲಾಮಂದಿರದಲ್ಲಿದ್ದು ನಾವು ಎಲ್ಲ ಅಲ್ಲಿ ಬಂದೋಬಸ್ತ್ಗೆಲ್ಲ ಹೋಗಿದ್ದೆವು. ಇವರ ಮೆಂಬರ್ ಅವ್ರ ಹೆಸರು ನೀಡಿ ನಿಮ್ಮ ಗೋವಿಂದರಾಜು ಆ್ಯಕ್ಟಿವ್ ಪರ್ಸನ್ ಅವನು. ಅವನೇನು ಮಾಡ್ತಾನೆ, ಅವನು ಮನವಿ ತಗೊಳ್ಳೋನಂಗೆ ಹೋಗ್ತಾನೆ, ಲೈನ್ಗೆ ಹೋಗ್ಬಿಟ್ಟು ಮಿನಿಸ್ಟರ್ ಕಪಾಳಕ್ಕೆಲ್ಲ ಹೊಡೆದ್ರು. ಯಾಕೆ ಹಂಗೆ ಹೊಡಿತಾನೆ? ಅರೆ ನೀವು ಮಾಡ್ತಾ ಇರೋದೆಲ್ಲ ಡೊಂಗಿ ಇದು ಅಂತ ಹೇಳೋದಕ್ಕೆ ವಿರೋಧ. ಅವಾಗ ಏನಾಗುತ್ತೆ, ಅಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಸಸ್ಪೆಂಡ್ ಆಗಿಬಿಟ್ರು, ಕರ್ತವ್ಯ ಲೋಪ ಅಂತ ಹೇಳಿ. ಇವರು ಸಮಾಸನೆ ಕಷ್ಟ ಅನ್ನೋ ಥರದ್ದು. ಆಮೇಲೆ ಇವ್ರಿಗೆ ಏನಾಗ್ಬಿಡ್ತು, ದೇ ಬಿಕಮ್ ಎಂಪವರ್ಡ್, ನಮ್ಮನ್ನು ಯಾವನು ಕೇರ್ ಮಾಡೋನಿಲ್ಲ ಅನ್ನೋ ಥರದ್ದು. ಎಲ್ಲೆಲ್ಲಿ ಖಾಲಿ ಮನೆಗಳಿರ್ತವೆ ಅಲ್ಲಿ ಹೋಗಿದೆ ಇದು. ಆಮೇಲೆ ಇವರು ಹೇಳಿದಾಗೆ ಇಂಡಿವಿಜುವಲಾಗಿ ಅಟ್ಯಾಕ್ ಮಾಡೋರು. ಇವನ ಹತ್ರ 5-6 ಜನ ಶಿಷ್ಯರಿದ್ದರು. ನಾನು ಹೇಳ್ತಾ ಇರೋದು ಆ ಕಾಲದಲ್ಲೇ ಅರ್ಲಿ 90s ಅವರೆಲ್ಲ ಸ್ಪ್ಲೆಂಡರ್ ಮೋಟ್ರ್ ಬೈಕ್ ಇಟ್ಕೊಂಡಿದ್ರು. ಹೀರೋ ಸ್ಪ್ಲೆಂಡರ್ ಏನೋ ಬರ್ತಲ್ಲ, ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಮೋಟ್ರ್ ಬೈಕು. ಇದೇನು ಇವರೆಲ್ಲ ಇಂಥ ಮೋಟ್ರ್ ಬೈಕ್ ಇಟ್ಕೊಂಡಿದ್ದಾರಲ್ಲ ಅಂತ ನಮಗೆ ಆಶ್ಚರ್ಯ. ಬಟ್ ಅವ್ರೇನು ಅಂತಂದರೆ, ಯಾರ್ಯಾರು ಅಧಿಕಾರಿಗಳಿರ್ತಾರೆ ಅವ್ರದ್ದೆಲ್ಲ ವೈಯಕ್ತಿಕ ವಿವರಗಳನ್ನು ಕಲೆಕ್ಟ್ ಮಾಡೋದು. ಇಲ್ಲಿ ಆಸ್ತಿ ಮಾಡವನೇ, ಇಲ್ಲಿ ಆಸ್ತಿ ಮಾಡಿದ್ದಾನೆ, ಅದು ಇದು ಅಂತ. ಅದು ಆಮೇಲೆ ಆ ಮೆಸೇಜ್ ಅವ್ರಿಗೆ ಹೋದಂಗೆ ಅವನು ಹೊಟ್ಟೆ ಬಿದ್ದು ಓಡ್ ಬರೋದು ಅಂತಾರಲ್ಲ, ಆ ರೀತಿ ಬಂದು ಅದೇನಿದೆ ಒಪ್ಪಿಸ್ಕೊಂಡು ಇವ್ರ ಹತ್ರ ತೀರ್ಮಾನ ಮಾಡ್ಕೊಳ್ಳೋದು. ತುಂಬ ಜನ ಸಫರ್ ಪಟ್ಟಿದ್ದಾರೆ, ಅವರು ಬರೆದ ಅರ್ಜಿಗಳಿಂದ ಅವ್ನು ಮಾಡಿರೋ ಇದರಿಂದ ತುಂಬ ಜನ ಸಫರ್ ಪಟ್ಟಿದ್ದಾರೆ ಅಧಿಕಾರಿಗಳು. ಸೊ ಹಂಗಾಗಿ ಅವನಿಗೆ ಎಲ್ಲ ಸಹಜವಾಗಿ ಎದುರ್ತಿದ್ರು. ಸರ್ ಇದು 2005 ಅಲ್ಲ ಸರ್ ನೀವು ಹೇಳ್ತಾರೆ? ಹೌದು. ಮೊಬೈಲ್ ಫೋನ್ ಇತ್ತಲ್ಲ ಸರ್ ಅವಾಗ? 2005 ಮೊಬೈಲ್ ಇತ್ತು ಸರ್ ಅವಾಗ. ಬಟ್ ಇವ್ರ ಹತ್ರ ಇತ್ತ ಮೊಬೈಲ್ಗಳು? ಅದು ಇರಲಿಲ್ಲ, ಆ ಥರ ನಮಗೆ ಯಾವುದು ಆ ಥರ ಸಿಗಲಿಲ್ಲ ಮೊಬೈಲ್ ಅವಾಗ. ಇವ್ರ ಹತ್ರ ಏನು ಅಷ್ಟು ಇರಲಿಲ್ಲ ಸರ್ ಅವಾಗ. ಆಮೇಲೆ ಏನಾಯ್ತು ಸರ್? ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.